ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಡು, ಕನ್ನಡ ನುಡಿಯ ಸಿರಿಯಾಗೋ, ಕನ್ನಡ ನುಡಿಯ ಸಿರಿಯಾಗೋ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೋ. ಮಾವು ಮಲ್ಲಿಗೆಂತೆ, ಬೇವು ಬೆಲ್ಲವಂತೆ, ಹಾಲು ಜೇನಿನಂತೆ, ಕಲ್ಲು ಸಕ್ಕರೆಂತೆ ಸಂತಸದ ಹೊಳೆಯನ್ನೇ ಹರಿಸಿದೆ ನನ್ನ ಬದುಕಿನಲ್ಲಿ ನೀನು. ಆವಾಗಲೇ ಬಂದೆ ನಿನ್ನ ಎದುರಲ್ಲಿ ನಾನು. ಸುಮತಿ, ಸುಮತಿ. ಯಾವಾಗ ಬಂದ್ರಿ? ಇಷ್ಟೊತ್ತರೆಗೂ ಎಲ್ಲಿದ್ರಿ? ಸುಮತಿ, ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಬಣ್ಣ ಬಣ್ಣದ ಪಿತಾಂಬರವನ್ನು ಉಟ್ಟುಕೊಂಡು ನಿನ್ನ ಸುಮಧುರವಾದ ಕಂಠದಿಂದ ಸ್ವರಸಾಗರವನ್ನೇ ಹರಿಸಿದ್ದೆ ಅಲ್ಲ, ಆವಾಗಲೇ ಬಂದೆ. ಏನ್ ನಮ್ಮನವರು ಕವಿಯತ್ರಿ ಆಗ್ತಾ ಇದ್ದಾರೇನು? ಇದಕ್ಕೆಲ್ಲ ನೀವೇ ಕಾರಣ. ನಾನು ಹೇಗೆ ಕಾರಣವಾಗ್ತೀನಿ ಸುಮತಿ? ಹೇಗೆ ಅಂತ ಕೇಳ್ತಿರಲ್ಲ, ನೀವು ನನಗೆ ಬರೀತಾ ಇದ್ದ ಒಂದೊಂದು ಪತ್ರಗಳು ಕೂಡ ಒಂದೊಂದು ಕವನಗಳಿದ್ದಂತೆ. ಅದನ್ನು ಓದ್ತಾ ಓದ್ತಾ ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳೀತಾ ಇದ್ದೆ. ಓಹೋ, ಹಾಗಾದರೆ ಅದೇ ಪ್ರೇಮದ ಬುತ್ತಿಯನ್ನು ನಿನ್ನ ಮನೋಮಂದಿರದಲ್ಲಿ ಬಿಚ್ಚುತ್ತಾ ಬಿಚ್ಚುತ್ತಾ ಪ್ರೇಮದ ಸುರಿಮಳೆಯನ್ನು ಸುರಿಸಬಾರದೆ ನನ್ನ ರಗಿನಿ? ಏನ್ರಿ ಇದು ನಿಮ್ಮ ಹುಡುಗಾಟ? ಅದು ಇಲ್ಲಿ ಇಷ್ಟು ಜನಗಳ ಮುಂದೆ. ಯಾಕೆ, ಏನಾಗಿದೆ ಸುಮತಿ? ಇಷ್ಟೊಂದು ಪ್ರಶಾಂತವಾದ ಸ್ಥಳ, ಹಕ್ಕಿಗಳ ಚಿಲಿಪಿಲಿಯ ಕಲರವ, ಚಿಗುರಿನಿಂತ ಮಾಮರದಲ್ಲಿ ಅಲೆ ಅಲೆಯಾಗಿ ಕೇಳಿ ಬರುತ್ತಿರುವ ಕೋಗಿಲೆಯ ಧ್ವನಿಯನ್ನು ಕೇಳ್ತಾ ಇದ್ರೆ ಸುಮತಿ, ನನ್ನ ಮೈ ಮನದಲ್ಲಿ ರೋಮ ರೋಮದಲ್ಲಿ ಪ್ರೇಮದ ಬಯಕೆ ಹೆಸ್ತಾ ಇದೆ ಸುಮತಿ, ಹೆಸ್ತಾ ಇದೆ. ರೀ, ನಿಮ್ ಜೊತೆ ಮಾತಾಡ್ತಾ ಇದ್ರೆ ಬೆಂಕಿ ಮುಂದಿರುವ ಬೆಣ್ಣೆ ಹೇಗೆ ಕರಗುತ್ತೋ ಹಾಗೆ ನಾನೆಲ್ಲಿ ಕರಗಿ ನೀರಾಗ್ಬಿಡ್ತೀನೋ ಅನ್ನೋ ಭಯ ಕಾಡ್ತಾ ಇದೆ. ಸುಮತಿ, ಬೆಂಕಿಯ ಮುಂದೆ ಬೆಣ್ಣೆ ಕರಗಿದಾಗಲೇ ತಿನ್ನಲು ರುಚಿ ರುಚಿಯಾದ ತುಪ್ಪ ಸಿಗುವುದಲ್ಲವೇ? ಒಂದ್ ವೇಳೆ ಮಗು ಏನಾದ್ರೂ ಬಂದ್ಬಿಟ್ರೆ? ಸುಮತಿ, ಮಗು ಎಂದು ಈಗ ಸ್ಕೂಲ್ ಟೈಮ್ ಅಲ್ವಾ, ಏನೇನೋ ಹೇಳಿ ಸತಾಯಿಸ್ಬೇಡ ನೋಡು ನನ್ನನ್ನ. ಇಲ್ಲಪ್ಪ, ಇಷ್ಟು ವರ್ಷ ಸಿಗದಿರೋ ಈ ನಿಮ್ಮ ಪ್ರೀತಿನ ಇವತ್ತು ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಓಹೋ, ಅಮ್ಮನವರು ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೀರಾ? ಹೌದು. ಮೊದಲು ಅಸಲು ಕೊಡಿ, ಆಮೇಲೆ ಬಡ್ಡಿ ಕೊಡುವಿರಂತೆ. ಹೇ 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 ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ. ಬೆಳಕಿಂದ ನಾ ದೂರವಾದಾಗ, ಬದುಕಲ್ಲಿ ಏಕಾಂಗಿಯಾದಾಗ,
ಹಸಿರಾಯಿತು ಸ್ವರಗಿದ ಮರಿದುಂಬಿ ಸ್ವರ ಹಾಡಿತು ಹೊಸ ಜೀವ ಬಂದಂತೆ ಹೋರಾಡಿತು ಜೀವಕ್ಕೆ ಹಿತವಾಯಿತು ಅಮೃತ ಕುಡಿದಂತೆ ಸ್ವರ್ಗವ ಕಂಡಂತೆ ತಂಗಾಳಿಯಂತೆ ಬಾಳಲ್ಲಿ ಬಂದೆ ಸಂಗೀತದಂತೆ ಸಂತೋಷ ತಂದೆ ಬೆಳಕಿಂದ ನಾ ದೂರವಾದಾಗ ಲಾ 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 ಲಾ. जय हिंद मेजर जय हिंद स्पीकिंग। मेजर सूर्या। जय हिंद मेजर सर। सूर्या, पाकिस्तानी सेना सीमा पर आक्रमण कर रही है, युद्ध की आशंका है, आपको तुरंत निकल जाना चाहिए और ड्यूटी पर रिपोर्ट करना चाहिए। You What? have been made the commander of this army mission. You should go immediately. जय हिंद। जय हिंद सर। ओके सर। ಏನ್ರಿ ಇದು? ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು ಅಂತ ರಜೆ ಹಾಕಿ ಬಂದಾಗ್ಲೆಲ್ಲ ಹೀಗೆ ಆಗುತ್ತಲ್ಲ, ಏನ್ರಿ ಇದು ನನ್ನ ದುರ್ದೈವ? ಸುಮತಿ, ಯಾಕೆ ಬೇಸರ ಮಾಡ್ಕೊಳ್ತಾ ಇದೆ ಕಣೆ? ಯಾಕೆ ಬೇಸರ ಮಾಡ್ಕೊಳ್ತಾ ಇದೆಯಾ? ಇದು ನನ್ನ ಸುದೈವ. ಇಂತಹ ಅವಕಾಶ ಯಾರಿಗೂ ದೊರಕುವುದಿಲ್ಲ ಸುಮತಿ, ದೊರಕುವುದಿಲ್ಲ. ನನಗೆ ಬಂದಿದೆ ಅಂದರೆ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲವೇನೋ ಗೊತ್ತಿಲ್ಲ. ನೋಡು ಸುಮತಿ, ಇವತ್ತಿನ ಈ ಯುದ್ಧದಲ್ಲಿ ನನ್ನ ಮೇಲಾಧಿಕಾರಿಗಳು ನನ್ನನ್ನು ಹೈಕಮಾಂಡರ್ನಾಗಿ ನೇಮಕ ಮಾಡಿದ್ದಾರೆ. ನೋಡು ಸುಮತಿ, ಈ ಸಾರಿ ಪಾಕಿಸ್ತಾನಿ ಪಾಪಿಗಳನ್ನು ಬಗ್ಗು ಬಡಿದು ಜಯದ ಧ್ವಜವನ್ನ ಎತ್ತಿ ಹಿಡ್ಕೊಂಡು ಬರ್ತೇನೆ ಸುಮತಿ, ಎತ್ತಿ ಹಿಡ್ಕೊಂಡು ಬರ್ತೇನೆ. ನಮ್ಮ ದೇಶದ ಮೇಲೆ ದಂಡೆತ್ತಿ ಬರ್ತಾ ಇರೋ ಶತ್ರುಗಳು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರಲ್ವಾ? ಸುಮತಿ, ಅದೆಂತ ಸಕಲ ಸಿದ್ಧತೆಯನ್ನೇ ಮಾಡಿಕೊಂಡು ಬಂದರಲಿ, ತಂತ್ರ ಕುತಂತ್ರವನ್ನೇ ಮಾಡಿಕೊಂಡು ಬಂದರಲಿ, ಈ ಸಾರಿ ಅವರನ್ನು ಎದೆಗೆ ಎದೆಗೊಟ್ಟು ಗೆದ್ದೇ ಗೆಲ್ತೀನಿ ಸುಮತಿ, ಗೆದ್ದೇ ಗೆಲ್ತೀನಿ. ನೀನೇನು ಚಿಂತೆ ಮಾಡಬೇಡ ಸುಮತಿ. ಬನ್ನಿ. सारे जहां से अच्छा हिंदुस्तान हमारा हमारा, सारे जहां से अच्छा हम बुलबुले हैं इसके, है गुलसिता हमारा हमारा, सारे जहां से अच्छा. बोलो भारत माता की जय बोलो भारत माता की जय. ತಾಯಿ ಭುವನೇಶ್ವರಿ ಆಶೀರ್ವಾದ, ಸಾವಿರಾರು ಕೋಟಿ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲಿರೋವರೆಗೂ ಈ ಯುದ್ಧವನ್ನ ನೀವು ಗೆದ್ದು ಬರ್ತೀರಾ ಅಂತ ನನ್ನ ಅಂತರಾತ್ಮ ಕೂಗಿ ಕೂಗಿ ಹೇಳ್ತಾ ಇದೆ. ಸುಮತಿ, ಇದು ಬಹು ನಿರ್ಣಾಯಕ ಯುದ್ಧ ಸುಮತಿ, ಬಹು ನಿರ್ಣಾಯಕ ಯುದ್ಧ. ಇವತ್ತಿನ ಈ ಯುದ್ಧದಲ್ಲಿ ಪಾಕಿಸ್ತಾನಿ ಪಾಪಿಗಳನ್ನು ಬಗ್ಗು ಬೆಳೆದು ಅವರ ಎದೆಯನ್ನು ಸೀಳಿ ಎದೆಯಲ್ಲಿ ಹರಿದುವವರ ರಕ್ತವನ್ನು ಸಿಂಧೂರ ತಿಲಕವಾಗಿ ಇಟ್ಟುಕೊಳ್ಳದೆ ಹೋದರೆ, ಸುಮತಿ, ನನ್ನ ಹೆಸರು ಮೇಜರ್ ಸೂರ್ಯನೇ ಅಲ್ಲ ಸುಮತಿ, ಮೇಜರ್ ಸೂರ್ಯನೇ ಅಲ್ಲ. ಈ ಸಾರಿ ಜಯದ ಧ್ವಜವನ್ನು ಎತ್ತಿ ಹಿಡಿದುಕೊಂಡು ನನ್ನ ತವರೂರದ ಈ ಗಿರಿಸಾಗರ ಗ್ರಾಮಕ್ಕೆ ಇಂಡಿಯನ್ ಫ್ಲಾಗ್ ಅನ್ನು ತಂದೆ ತರ್ತೀನಿ ಸುಮತಿ, ತಂದೆ ತರ್ತೀನಿ. ಇದು ಸತ್ಯ 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 ಸುಮತಿ. बोलो भारत माता की बोलो भारत माता की जय जवान जय भारत. ಅಗ್ನಿ ಕಣ್ಣದಲ್ಲಿ ರಣಛಣಕ ಹಳೆ ಸಿಡಿಲ ಸಿಂಹಗಳು ಜೋಕೆ, ಕ್ರೂರ ತಳಿಗಳೇ ಗುಳ್ಳೆ ನರಿಗಳೇ ಪಡೆಯ ಗರ್ಜನೆ ಸಾಗಿ, ಸಿದ್ದನು ಬಿಡವೋ ಮೂಢ ಆಡೋ ಬುದ್ಧನ ಹಾಡ, ಅಜಾದ ಧರ್ಮದ ನಾಡ ಬಂದ್ರೆ ಭಸ್ಮವು ನೋಡ. ಜಯ ಜವಾನ್. ನಾವೊಂದು ಇಂದು ಎಂದು ಒಂದು
ತಡಿಗಡೆ ಗುಳ್ಳೆ ನರಿಗಡೆ ಪ್ರಳಯ ಗರ್ಜನೆ ಸಾಗಿ ಸಿದ್ಧನು ಬಿಡವೋ ಮೂಢ ಹಾಡೋ ಬುದ್ಧನ ಹಾಡ ಅಜಾದು ತತ್ವದ ನಾಡ ಬಂದ್ರೆ ಭಸ್ಮವು ನೋಡ ಜಯ ಜವಾನ್ ಸುಭಾಷ್ ಭಗತರ ಕ್ರಾಂತಿಯ अमृतसर कब जाने लाहौर आया मैं उस दिल छोड़ आया एक मोड़ आया मैं उस दिल छोड़ आया ಹೋದ ಜನ್ಮದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ನಿ ಅಂತಂದು ಈ ಜನ್ಮದಾಗ ಡ್ರೈವರ್ ಆಗಿ ಹುಟ್ಟಿನಿ ಅಂತೀನಿ. ಹುಟ್ಟಿ ಡ್ರೈವರ್ ಆಗಿನಿ ಅಂತೀನಿ. ಆಗೋದಾಗಿನಿ ಆ ಬ್ರಹ್ಮನ ಹಣೆ ಬರ್ದ ಬಸ್ಸಿನ ಡ್ರೈವರ್ ಆಗೋ ಭಾಗ್ಯರ ಬರೀಬಾರ್ದ. ಕಂಡಕ್ಟರ್ನ ಇಬ್ಬರು ಕಂಬೌಂಡರ್ ಸೇರಿಕೊಂಡು ವಸ್ತಿಗೆ ಹೋಗು ಬಸ್ಸಿಗೆ ಪಾಡೆ ಹಾಕಿಸ್ಕೊಂಡು ಕರಳು ತುಂಬ ಕಂಟ್ರಿ ಕುಡಿದು ಕಣ್ಣು ತುಂಬ ನಿದ್ದೆ ಮಾಡ್ತಿದ್ವಿ. ಬರಬೇಕಾದ್ರೆ ಬಸ್ ಬ್ರೇಕ್ ಡೌನ್ ಅಂತೇಳಿ ಓವರ್ ಟೈಮ್ ಬತ್ತನೋ ತೊಗೊತಿದ್ವಿ. ಆದ್ರೆ ನಮ್ಮ ಸಾವುಕಾರ ಕಾರ ಐತಿ, ಏನಾದ್ರು ಆಯ್ತು ಮಾತಾಡ್ಸೋರು ಇಲ್ಲ, ಸತ್ಯವಪ್ಪ ಅಂದ್ರೆ ನಮ್ಮ ಹೊಳ್ಳೋಡೋರು ಯಾರಿಲ್ಲ. ಅದ್ರದ್ರ ಏನು ತಪ್ಪ್ರಿ, ನಮ್ಮ ಸಾವುಕಾರ ತಮ್ಮ ವಯಸ್ಸಿನ ತೊಗೊಂಡು ಕಾರ್ ಅಂತ ಸುಮ್ಮನೆ RTO ಸಾಹೇಬ್ ಕಾರ ಕಂಡು ಮಾಡಿಸ್ಬಿಡೋಣ ಅಂತ ಅನ್ಸುತ್ತೆ. ಹಂಗೆ ಮಾಡ್ಸೋಕ್ಕೂ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಸಾವುಕಾರ ವರ್ಚಸ್ ಎಲ್ಲಿ ಬೇಕಲ್ಲಿ ಐತಿ. ಅದೇನಂತಾರಲ್ಲ, ಕಂಡೀಷನ್ ಕಾರು ಕಟ್ಟಾದ ಸಿನಿಮಾದ್ರ ಇಲ್ಲು ಶೇರೋಗ್ ಹತ್ತಿದ ಹೆಣ್ತಿ ತಗಡಿ ಸೇರಿದ ಪ್ಯಾಂಟು ಇವೆಲ್ಲ ಅನುಭವಿಸ್ತಾರೆ ಗೊತ್ತು. ನಿಮ್ಮಂತವ್ರಿಗೆ ಹೆಂಗೆ ಗೊತ್ತಾಗಬೇಕಮ್ಮ ಅಪ್ಪ. ಮುಂದೆ ಬರವ ಮ್ಯಾನೇಜರ, ಹಿಂದೆ ಬರವ ಯಾರು ಇವ್ ಆಕ್ಲಾಂಡ ಬೋಕ್ಲಾಂಡ ಕಾಣತ್ತಾನ. ಬರ್ರಿ ನಿಮ್ಮ ಅವ್ರು ಏನು ಮಾತಾಡ್ತಾರೆ. ಶಕ್ತಿ ಕೊಟ್ರೆ ವರ ಇಟ್ರೆ ಶಾಪ. ನಾನು ಈ ಊರ ಆಗರ್ಭ ಶ್ರೀಮಂತ ನಾಗನಗೌಡ್ರ ಮನೆ ಮ್ಯಾನೇಜರ್. ಈ ಊರಲ್ಲಿ ನನ್ನದೇ ಸರ್ವಾಧಿಕಾರ. ಈ ಊರಲ್ಲಿ ಏನಾದರೂ ನಡಿಬೇಕಾದ್ರೆ ಅದು ನನ್ನ ಇಚ್ಛೆಯಂತೆ ನಡಿಬೇಕು. ಹಿರಿಯರು ಹೇಳ್ತಾರೆ, ಹೆಣ್ಣು ಹೊನ್ನು ಮಣ್ಣು ತಾನಾಗಿ ಒಲಿದು ಬರಬೇಕು ಅಂತ. ಬಟ್ ತಾನಾಗಿ ಒಲಿದು ಬರುವಷ್ಟು ಕಾಯುವ ತಾಳ್ಮೆ ನನಗಿಲ್ಲ. ನನಗೆ ಬೇಕೆನಿಸಿದ್ದನ್ನ ಕಿತ್ಕೊಂಡಾದರೂ ಪಡೆದುಕೊಳ್ಳುವ ಹಠ ನಂದು. ಗೌರ್ಮೆಂಟ್ ಮ್ಯಾನೇಜ್ಮೆಂಟಿಂದ ಸಾಕಷ್ಟು ಹಣ ಬರುತ್ತೆ. ಜಮೀನು ಖರೀದಿ ಮಾಡಿದ್ದೀನಿ, ಒಡವೆಗಳು ಇದೆ. ಬಟ್ ಈ ಹೆಣ್ಣು ಅನ್ನೋದು ಮಾತ್ರ ನನ್ನ ಜೀವನದಲ್ಲಿ ಒಲಿಲೇ ಇಲ್ಲ. ಅದಕ್ಕೆ ಸಹಾಯವಾಗಿರ್ಲಿ ಅಂತ ನಿನ್ನನ್ನು ಕೆಲಸಕ್ಕೆ ಲೇ ದಾದಾ, ಎಲ್ಲಿ ಹೋದೆ? ಬೇಗ ಬೇಗ ಬಾರ್ಲೆ. ಹೆಂಗದ್ರಿ ಮೊಮ್ಮಗಳ? ವಾರೆ 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 ಗನ್ನ ವಯ್ಯಾರಿ ನಾನು, ಸಿರೆ 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 ವಯ್ಯಾರಿ ನಾನು, ವಾರೆ 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 ಗನ್ನ ವಯ್ಯಾರಿ ನಾನು, ಸಿರೆ 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 ವಯ್ಯಾರಿ ನಾನು. ಹಂಗೈ ತಾಳ ಅಲ್ರಿ ಡ್ಯಾಮೇಜರ ಸ್ವಿಫ್ಟ್ ಕಾರ್ ಹೊಂಟಂಗ್ ಬಸ್ ಹೊಂಟಿರಲ್ಲ, ಒದ್ರಿದೆ ಕೇಳವಲ್ ತನ್ನಿ. ರೈ ಯಾಕ್ರೆ ನನಗೆ ಯಾಕೆ ಬೆನ್ನ ಹತ್ತಿದ್ಯಾ ನೀನು? ಅಯ್ಯ ಪಿಸ್ಸ, ನಾವ್ ಹೇಳಿದ ಕೆಲಸ ಏನ್ ಮಾಡಿದ್ರಿ? ಏನು ನೀನು ನನಗೆ ಕೆಲಸ ಹೇಳ್ತೀಯ? ಹಂಗಲ್ರಿ, ಆ ಗೌಡ್ರ ಮನ್ಯಾಗ ನನ್ನ ನೌಕರಿ ವಿಷಯ. ಓ, ನೌಕರಿ ವಿಷಯ ನೋಡಿದ್ದೀನಿ. ನಮ್ಮ ಗೌಡ್ರ ಮನೆಯಲ್ಲಿ ಸಿಪಾಯಿ ಕೆಲಸ ಮಾಡ್ತಾ ಇದ್ನಲ್ಲ, ಅವನ ಕೆಲಸದಿಂದ ಕಿತ್ತ ಹಾಕಿ ಆ ಜಾಗಕ್ಕೆ ನಿನ್ನೆ ನೇಮಿಸ್ಕೊಂಡಿದ್ದೀನಿ. ಅಯ್ಯ ಚಲನ ಹತ್ರಲ್ಲ ದಾದು, ನಾನು ಗೌಡ್ರ ಮನೆಯಲ್ಲಿ ಯಾವುದಾದ್ರೂ ವಸ್ತುನ ಕಳುವು ಮಾಡ್ಕೊಂಡು ಬಂದ್ರೆ ಅದನ್ನ ನೀನು ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಅಯ್ಯ ಪಿಸ್ಸ, ಮುಂಜಾನೆ ನೋಡಿ ಥಿಯೇಟರ್ ಒಂದರ ಉದುರ್ತಾವಲ್ಲ, ಎಲ್ಲ ಮೆಟ್ಟಿಗೆ ಹಚ್ಚಿರ್ಬೇಕು, ಸಿದ್ದು ಹುಡುಕಾಡ್ಕೊಂಡ್ಬರ್ಬೇಕ್ರಿ. ದಾದು, ನೀನು ನಾನು ಹೇಳ್ದಾಗೆ ಕೇಳಿ ನಾನು ಹೇಳ್ದಾಗೆ ನಡೆದು ಬಿಟ್ರೆ ಒಂದೇ ವರ್ಷದಲ್ಲಿ ಕುಬೇರ್ನಾಗಿ ಬಿಡ್ತೀಯ. ಕೇಳ್ತೀರನ?
ನೀವು ಹೇಳೋ ಮಾತು ಕೇಳಿದ್ರೆ ಕುಬೇರಾಗಿ ಹಿಂಗ ಅಡ್ಡಾಡ್ತಿರ್ತೇನೆ. ಇದೆಲ್ಲ ಇದು ಅಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಇರ್ತಾನ ಅವನ ಹೆಸರ ಕುಬೇರ. मन चुलबुल ए तन चुलबुल अरे मन चुलबुल ಲೇ ಮೂರ್ಖ, ನಾನು ಹೇಳಿದ್ದು ಆ ಕುಬೇರ ಅಲ್ಲ, ಮತ್ತೆ ಯಾವ ಕುಬೇರ? ಲಕ್ಷ್ಮೀ ದೇವಿ ಮಗ ಕುಬೇರನಾಗಿ ಬಿಡ್ತೀಯ ಅಂತ ಹೇಳಿದೆ. ಲಕ್ಷ್ಮಿಗ ಕುಬೇರ ಅನ್ರಿ, ನಾ ಎಲ್ಲಿ ಇವ್ ಮಾಡಿದ್ನಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ರಿ ಏನದು? ನಮ್ಮ ಗೌಡ್ರ ಮನೆಯಲ್ಲಿ ಕಸ ಮುಸ್ರೆ ಕೆಲಸ ಮಾಡ್ತಾಳ ಸುಂದರವಾದ ಹೆಣ್ಣು ರಂಗಿ. ಕಡ್ದು ಬಿಡ್ಲೇನ್ರಿ ಸಣ್ಣ ಲೇ ಅಕ್ಕಿಲ್ನ ಯಾಕೋ ಕಡಿತೀಯ? ಮತ್ ನೀವು ಬೇಸೋಸ್ನಾಗ ರಂಗಿ ಗ್ಯಾಪ್ ಕೊಟ್ರಿ, ಗ್ಯಾಪ್ನಾಗ ಅಂದ್ಬಿಟ್ಟದ. ಹಾಗಲ್ಲ ನಾನು ಹೇಳಿದ್ದು, ಆ ಸುಂದರವಾದ ಹೆಣ್ಣು ರಂಗಿನ ರೇಪ್ ಮಾಡಿಬಿಡ್ಲೇನ್ರಿ? ಬಲಿ ನೀನು ಆಕಿನ ರೇಪ್ ಮಾಡ್ತೀಯ? ಲೇ ನಿನ್ನೆ ಹಿಡಿದು ಯಾರು ರೇಪ್ ಮಾಡಂಗದಿ ಮಗನ ಆಕಿನ ರೇಪ್ ಮಾಡ್ತಾನಂತ. ಹಾಗಲ್ಲ ನಾನು ಹೇಳಿದ್ದು, ಆ ಸುಂದರವಾದ ಹೆಣ್ಣು ರಂಗಿನ ನನ್ನ ಬಲೆಗೆ ತಂದು ಹಾಕಬೇಕು ಅಂತ ಹೇಳಿದೆ. ಅಯ್ಯ ಪಿಸ್ಸ ಹೊಡಿತೇನೆ ಒಂದು ಗಜ್ಜ ಸೆರ ಉಪ್ಪಿಟ್ಟು ಎಕ್ಕಚ್ಚಿತ್ತು ಒಂದು ಕಸ ಮುಸ್ರಿ ಮಾಡೋಣ ಹೆಣ್ಣು ತಂದ ನಿಮ್ಮ ಬಲಿಯಾಗ ಹಾಕ್ಲಿಲ್ಲ ಅಂದ್ರೆ ನಾ ಯಾಕೆ ಪಕ್ಕ ಗಾಂಡಸಾಗಿ ಹುಟ್ಟಬೇಕು. ಲೇ ಅದು ಗಾಂಡು ಸಲ್ಲಲೇ, ಗಂಡಸು. ಪಾರ್ ಹಾಕಿದ್ರ ಗಂಡಸು ಇಲ್ಲಂದ್ರೆ ಗಂಡಸು ಅಲ್ಲ. ನನಗೆ ಕೋತಿದೆ, ನನಗ ಯಾರು ಒತ್ತು ಅನ್ಬಾರ್ದ್ರಿ, ಚಲೋ ನಾನು ಹೊತ್ತು. ಏ ಮೂರ್ಖ, ಅವನು ಹೇಳಿದ್ದು ನನಗೂ ಒತ್ತು ಅಂತ ಅಲ್ಲ. ಅವನು ನಮ್ಮ ಗೌಡ್ರ ಮನೆ ಕಾರ್ ಡ್ರೈವರು, ಆ ಕಾರು ಕೆಟ್ಟ ನಿಂತಿದೆ ಅದನ್ನು ಒತ್ತು ಅಂತ ಹೇಳ್ತಾ ಇದ್ದೇನೆ. ಓ ಅದಕ್ಕೆ ಒತ್ತನ್ರಿ, ನಮ್ಗೆ ಯಾರು ಒತ್ತರ್ಲಿ ಅಂದ್ರೆ ತಡನ ಇಲ್ರಿ, ಅದು ಒತ್ತಕ್ಕೆ ಚಂದ ಮಾಡ್ಬಿಟ್ಟು. ಏಯ್ ಬಾಯ್, ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಬಾಯ್. ಇಷ್ಟು ತಕ್ಕ ನಾವು ಇಲ್ಲೇನು ಮಾತಾಡಿದೀವಲ್ಲ ಆ ವಿಷಯ ಅವನಿಗೆ ಗೊತ್ತಾಗ್ಬಾರ್ದು. ಒತ್ತ ಗೊತ್ತಾಗ್ಬಾರ್ದಲ್ರಿ? ಹಾ, ನಾನು ಕೈಯಾಗ ಸಿಕ್ಕ್ರ ಅದೆಲ್ಲಿ ಗೊತ್ತಾಗ್ಬೇಕ್ರಿ? ಮುಂಚೆಲ್ಲ ನೋಡಕ್ಕಿರುತ್ತೆ. ಅಂದ್ರೆ ನೀ ಹೇಳೋ ಸ್ಟೈಲ್ ಹೆಂಗೈತಿ ಗೊತ್ತಾ? ನನ್ನ ಕೈಯಾಗ ಸಿಕ್ಕ್ರ ಪೇಪರ್ಗೆ ಹಾಕ್ಸುದು ಹಾಕ್ಬೇಕು ಅನ್ನಂಗಾಗಿ ಹೇಳಕತ್ತೀರ. ಏನ್ ಮಾತಾಡ್ತೀರಿ? ಒಟ್ಟ ಹೇಳಂಗಿಲ್ಲ. ಇಲ್ಲ ಸೀಕ್ರೆಟ್ ಮೇಂಟೈನ್ ಮಾಡು. ಹೆಣ್ಮಕ್ಳು ಹೆಂಗ ಒತ್ರ ನಿಮ್ಮ ಅವ್ರು ಒತ್ರೆ ಅಲ್ರಲ್ಲಿ ಗಾಡಿ ಒತ್ತಂತೇಳಿ ನಾಷ್ಟ ಮಾಡಿ ಚಹಾ ಕುಡಿಸಿ 2 ಸ್ಟಿಂಗ್ ಕುಡಿಸಿ ಮತ್ತು 4 ವಿಮಲ್ ಕುಡಿಸಿನ ಗಾಡಿ ಒತ್ತಕೊಲ್ಲಂತ್ರಿ ನಿಮ್ಮವ್ರು ಒತ್ರೆ ನಿಮ್ಮವ್ರು ಒತ್ರೆ. ಏ ರಂಗು, ಏನೋ ಮಂಗು, ಎಲ್ಲಿಗೆ ಹೋಗಿದ್ಯೋ? ಎಲ್ಲಿ ಹೋಗುದು ಮಾಡಿದ್ದೆ ಅಲ್ಲಿ ಹೋಗಿ ಬಂದೆ. ಅದೇ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದೆ. ಅಲ್ಲಿ ಹೋಗ್ಬೇಕಂತ ಮಾಡಿದ್ದೆ, ಅಲ್ಲಿ ಹೋಗಿ ವಾಪಸ್ ನಾ ಬಂದೆ. ಏ ಅದೇ ಎಲ್ಲಿಗೆ ಹೋಗಿದ್ದೋ? ಸೊಸೈಟಿಗೆ ಹೋಗಿದ್ದೀನಿ ರೀ. ಸೊಸೈಟಿಗೆ? ಹ್ಞೂ, ಅವ್ ಕರ್ಕೊಂಡು ಏನು ಲಪ್ಪಂಗದನ್ರಿ ಅವ. ಹೌದು, ನಾನು ಕೇಳಿದ್ದೀನಿ ಅವನು ಲಫಂಗಿದಾನೆ ಅಂತ. ಆದ್ರೂ ನಿಮ್ಕಿನ ಕಡಿಮೆ. ಅಂದ್ರೆ ನಾನು ಲಫಂಗೇನು? ಲಪ್ಪಂಗೊಳಗ ಫಸ್ಟ್ ನಂಬರ್ ತಾವ ಅಂದ್ರೆ ಅಡ್ಡಿಲ್ಲ ಗುರುಗಳ. ಏ ಮೂರ್ಖ, ನಾವು ಮೂರ್ಖ, ನೀವು ಮೂರ್ಖರಿಗೆ ಪ್ರಮುಖ. ಮಾತಾಡ್ತೀಯ ಗೂರ್ಕ? ಏ ಯಾರು ಎದುರಿಗೆ ನಿಂತು ಮಾತಾಡ್ತಿದ್ದೀನೋ ಅರುವಾದ್ರೂ ಇದೆಯೇನೋ ನಿನಗೆ? ನಮ್ಮ ಅಪ್ಪನ ಅಂಜಿಕೆ ನಮಗೆಲ್ಲ ಬಂದಾನ ಮಗ. ಏ ಮುಖ ನೋಡಿ ಆದ್ರೂ ಮಾತಾಡೋ ಯಾರು ಅಂತ. ಮುಖ ನೋಡಿ ಮಾತಾಡು, ಮುಖ ನೋಡಿ ಮಾತಾಡೋ ಯಾವ ಡ್ಯಾಮೇಜ್ ಹೊಡಿ ಕಾಲ್ ಮರ್ಲೆ, ಹೊಡಿ ಕಾಲ್ ಮರ್ಲೆ, ಹೊಡಿ ಹಂಗ ಹೇಳ್ಬೇಡವ್ರಿಗೆ. ಅಡ್ರಿ ಗೌಡ್ರಿ ಗೊತ್ತಿಲ್ಲ ಪಾಪ ಅವ್ರಿಗೆ. ಮ್ಯಾನೇಜರ್ ಅಂದ್ರೆ ಏನ್ ತಿಳ್ಕೊಂಡಿ? ಕೇಳೋ ಅವನಿಗೆ. ಅವ್ರನ್ನೇನು ಜಾತ್ರೆ ಬಲೂನ್ ಅರ್ಸರ್ ಮಾಡಿ ಗೊತ್ತಿಲ್ಲ ತಡ್ರಿ ಹೇಳ್ತೀನಿ. ಅವನೇನು 4 ಬಡಿ 4 ಮಾಡಿ ತಡ್ರಿ, ಅವನೇನು ಕೋಡ್ಕೆತ್ತನ್ ಮಾಡಿ. ಲೇ ದಾದ್ಯಾ, ಏನ್ ಮಾಡಕತ್ತಿ ನೀನು? ಗೊತ್ತಿದ್ದಿಲ್ಲ ಹೇಳಕತ್ತಿದ್ರು. ಲೇ ಅವಂದು ಬೇಕಾತು ನಿಂದ ಎದಕ್ಕೂ ಬೇಡಾತಲ್ಲೇ ಅಂದಂಗ ನೀ ಯಾರು ಆ ತಂಗಿ? ಯಾಕ ಹೊಡಿತೇನೆ ಒಂದು ಗಜ್ಜ ಏನ್ಲೇ ಸಿರಾವ್ ಪಿಟ್ಟ? ನಾ ತಿರೋದಿಲ್ಲ. ಜರ ನೋಡಿ ಮಾತಾಡ, ನೀನ್ ಹೆಣ್ಣ ಎತ್ತಲಿ. ನೀ ಯಾರು ತಂಗಿ ಅಂತ ನಾನು ಪಕ್ಕ ಗಾಂಡಸದೀನಿ. ಗೊತ್ತಾ, ಅದು ಗಾಂಡು ಸಲಲ್ಲಿ, ಅದು ಗಂಡಸು ಅನ್ಬೇಕು. ಇನ್ನೊಂದ್ಸಲ ಲಾಕ್ಡೌನ್ ಆಗ್ಲಿ ಯಾರು ಗಂಡಸ ಅನ್ನೋದು ಗೊತ್ತಾಕೈತಿ. ಏ
ಹಾ ರಗ್ ಮಾಮ ಹೇಳಪ್ಪಾಜಿ. ಇವ್ರು ಅದಾರಲ್ಲ ನನ್ನ ಇಟ್ಕೊಂಡಾರ ರಾಜಪಕ್ಷ ಅರ್ಕಿ ದೋಸ್ತರ ಓ ದಿನ್ ಅಲ್ಲಿ ಲಿಂಗ ಇಲ್ಲಿ ಲಿಂಗ ಪಾಕ್ ಪಾಕ್ ಮಲಯಾಗೆ 1,00,000 5वा ಪೀರ್ ಪೈಗಂಬರ್ ಮೌನ ದಿನ ಹರ ಏನ್ರಪ್ಪ ಎಂತ ಚಂದ ಇದ್ರಲ್ಲ. ಫೋನ್ ಹಚ್ಚಿರ ಸಾಕು ಹುಬ್ಳಿಯಿಂದ ಬರ್ತಿದ್ರು. ಅವ್ರನ್ನೆಲ್ಲ ಬಿಟ್ಟು ಹೋಗೋದು ಇವನ್ ಇಟ್ಕೊಂಡ್ರೆ ಕರ್ನಪ್ಪ ಗಟ್ಟಿಪ್ಪ ಮಾರ ನೀವು. ಬಿಡ್ರಿ ನಮಗ ಕೆಟ್ಟ ಅನ್ಸಕ್ಕೆ ಹಾಗಲ್ಲ ಅದು ಎದಕ್ಕಂತ ಹೇಳಿ ಬೇರೆ ತಿಳ್ಕೊತ ಎದಕ್ಕಂತ ತಿಳ್ಕೊಂಡಿ ಗೊತ್ತಾಗಲ್ಲ ಅಷ್ಟು ನಮ್ಗ. ಬಿಡಿಯಪ್ಪ ನೀವು ತುಂಬಾ ತುಂಟ್ರು ಅಂತೀರಲ್ಲ ಯಾವ್ದು ನನ್ನ ಪಿಪಾಯಿ ಮನ್ಯಾಗ ಗೌಡ್ರ ಕೆಲ್ಸಕ್ಕೆ ಇಟ್ಕೊಂಡಾರ. ಏನ ಅದ ಗೌಡ್ರ ಮನ್ಯಾಗ ಪಿಪಾಯಿ ಕೆಲ್ಸಕ್ಕೆ ಇಟ್ಕೊಂಡಾರ. ಅದು ಪಿಪಾಯಿ ಅಲ್ಲ ಸಿಪಾಯಿ ಅಂತ ಹೇಳು. ಹೌದ್ರಿ ಆಗ ಹೌದು. ಮೊದಲು ಕೆಲಸ ಮಾಡ್ತಾ ಇದ್ನಲ್ಲ ರಾಜು, ಅವನಿಗೂ ನನಗೂ ಸರಿ ಹೋಗ್ಲಿಲ್ಲ. ಅದಕ್ಕೆ ಅವನ ಕೆಲಸದಿಂದ ಕಿತ್ತಾಕಿ ಆ ಜಾಗಕ್ಕೆ ಉನ್ನೆ ನೇಮಿಸ್ಕೊಂಡಿದ್ದೀನಿ. ಮೇಲಾಗೆ ಗೌರ್ರ ಮನೆ ಮ್ಯಾನೇಜರ್ ನಾನೇ ಆಗಿರುವಾಗ ಕೇಳ್ತೀರ ಗೌಡ್ರು ಮನೆಗೂ ಸುಡುಗಾಡಕ್ಕೂ 3 ಗಿಣ ಉಳಿತು. ನೀವು ಗುಡಿ ಕಟ್ರಿ, ಈ ನಿಮ್ಮ ಪಿಪಾಯಿ ಮ್ಯಾಲ ಹತ್ತಿ ಒಂದು ಕಳಸ ಹೋಗಿತಾನ. ಕಳಸ ತುದಿ ಮುರಿತಲ್ಲ ಮಾಮ. ನಿನ್ನ ಕೈಯ ಸಿಕ್ಕ್ರಿ ಯಾವ ಉಳ್ದಾವ ಹೇಳು. ನಾನು ಬಂದು ಭಕ್ತರಿಗೆಲ್ಲ ತೀರ್ಥ ಕೊಡ್ತೀನಿ. ಹೋಗೋಳ್ರಾಗ ನಮ್ಮ ಹೆಸರು ಎಣ್ಣೆ ಹಚ್ಚಿ ಹೋಯ್ಕೋತ ರಾಜ ಹೊರಗ ರಾಣಿ ಒಳಗ. ಏ ಮೂರ್ಖ, ನಿನಗೆ ಬದುಕೋದಾರಿ ಎಷ್ಟು ಸತಿ ಹೇಳಿಕೊಟ್ರು ಅಷ್ಟೇ ಇದೆ. ಬರೋವಾತ್ ನನಗದು. ಯಾವಾಗ ನೋಡಿದ್ರು ನೀ ಎತ್ತು ನೀ ಎತ್ತು ನೀ ಎತ್ತು ಅಂತ ಬಡ್ಕೋತೀಯ. ಏ ರಂಗೋ, ಈ ಪ್ರಪಂಚದಲ್ಲಿ ನೀ ಎತ್ತು ಅಂತ ಬಡ್ಕೊಳ್ಳುವ ಅದೆಷ್ಟೋ ಜನರನ್ನ ಇನ್ನೂ ಕೂಳಿಲ್ಲದೆ ಬೀದಿಯಲ್ಲಿ ಬಿದ್ದು ಸತ್ತಿದ್ದನ್ನ ನಾನು ನೋಡಿದ್ದೀನಿ. ಒಂದಿಲ್ಲ ಒಂದಿನ ನಿನಗರ್ಥ ಆಗತ್ತೆ ಮ್ಯಾನೇಜರ್ ಏನ್ ಹೇಳ್ತಾ ಇದ್ರು ಅಂತ. ಇನ್ನು ಮೇಲೆ ನಾನು ನೀ ಎತ್ತು ಅಂತ ಹೇಳ. ಎತ್ತಲ ನೀನ್ ಹೆಣ ಎತ್ತಲಿ. ಏದದು ಇವನ್ ಜೊತೆ ಏನೋ ಮಾತು. ಬಿಡ್ರಿ ಹಿಂಬಾಲಕ ಮುಂಬಾಲಕ ಹಿಂಬಾಲಿಸು. मन चुलबुल ನಿನಗ್ಯಾಕೆ ನೆನಪಾತು? चुलबुल ನಾ ಮೊದಲು ಬಾರಿಸಿನಿ, ಈಗ ಬಾರ್ಸಕ್ ಬರಲ್ಲ. ಏ ರಗ್ ಮಾಮ ಏನು ಸಂದ ಕಾಣಕತ್ತೆ. ಬರೀ ಸಂಧ್ಯಾಗ ಕಾಣೋದ್ ನಾ ಎಲ್ಲರಿಗೂ. ಸಂದ ಸಂದ ಏ ಸಂದ ಅಲ್ಲದು, ಚಂದ ಕಿತ್ತತ್ತು. ಏನು ನಿನ್ನ ಆಟದ ಮೈದಾನದಂತ ತೆಲಿ, ಮನಗಂಡ ಐತಿ. ಏನು ನಿನ್ನ ಕಮಲ ಹೂವಿನಂತ ಗೊಣ್ಣ ಗೊಣ್ಣ ಗೊಣ್ಣ, ಏ ಕಮ್ಮಲು ಕಣ್ಣಲ್ಲಿ ಅದು ಶಬಾಸ್ ಗಂಡ ಮಗ. ಏನು ನಿನ್ನ ಕಾಮನ ಬಿಲ್ಲಿನಂತ ಗುಬ್ಬ ಇವೇನಿರ್ತವಲ್ಲ ಗುಬ್ಬು ಗುಬ್ಬ ಗುಬ್ಬ. ಯಪ್ಪ ಗುಬ್ಬ ಅಲ್ಲದು, ಹುಬ್ಬ. ಏನು ನಿನ್ನ ಸಂಪಿಗೆ ಮೂಗಿನಂತ ಮೂಗ. ಇವು ಬಬಾ ಗೀಬಿ ಎಲ್ಲ ಹಿಡ್ದ ಬಿಟ್ಟೆ ನೀ ಕೈ. ಅಪ್ಪ ಭೂಗಲದ ಮೂಗು. ನನ್ನ ತರ ಸಾಂದಿತ್ತಂದ್ರ ಮೂಗದ, ಅಗಲಿತ್ತಂದ್ರ ಭೂಗದ. ಏನು ಬಿಡು. ಏನು ನಿನ್ನ ತೊಂಡಿ ಹಣ್ಣಿನಂತ ತುಟಿ ಅದು ತುಟಿ ಅನ್ಬೇಕು ಅದಕ್ಕ. ಅದನ್ನ ನಾವಿದ್ದೇನ ಬಲೆ ಹಿಂಗ ಅವಸರ ಮಾಡಿದ್ರೆ ನಮಗ ಆಗಂಗಿಲ್ಲಪ್ಪ. ಒಟ್ಟ ಅವಸರ ಮಾಡಬಾರ್ದು ನನಗ. ಒಟ್ಟ ಆಗೋದ್ರ ಬಿಡು. ಎಷ್ಟು ಚಂದ ಕಾಣಕತ್ತಿ ಕಾಣ್ತೀನಿ ಬಿಡು. कितना हसीन चेहरा कितनी प्यारी आंखें, कितना हसीन चेहरा कितनी प्यारी आंखें, कितनी प्यारी आंखों से झलकता प्यार. तू रब ने बनाया होगा तू सबसे मिले तुझे यार, तू रब ने बनाया होगा तू सबसे मिले मेरे यार. ಬಾಮಮ್ಮ ಅಪ್ಪ ಜಲ್ಲಿ ತಗಡಿನ ಸಂಧ್ಯಾಗ ಅಲ್ಲಿ ಆಗ್ಲಿ ಚಕ್ಕ ಆಡಾಕ ನಂಗೆ ಆಡಕ್ ಬರಲ್ಲ. ಅದೇನ್ ದೊಡ್ಡಾಗದ. ಏನು ಗುಳುಗುಳು ಮಾಡುದು ಗುಜ್ಜುಕತ್ತು, ಇನ್ನೊಮ್ಮೇಳು ಗುಳುಗುಳು ಮಾಡುದು ಗುಜ್ಜುಕತ್ತು. ದಯವಿಟ್ಟು ನಮಗೆ ಬರೋದಿಲ್ಲ, ನೀವು ಹೋಗ್ಬೋದು. ಮತ್ ಮೊದಲು ಕಾಯಂ ಬರ್ತಿದ್ದಲ್ಲ. ಇರ್ತದ. ಇನ್ನೊಂದು ಆಡುನ್ ಬಾ. ಯಾವ್ದಪ್ಪಜಿ? ನಾ ಎರಡು ಕಾಲ್ ಮೇಲೆ ಮಕ್ಕೋತೀನ, ನೀ ಮ್ಯಾಲ ಒಂದು ಆಳು ಬತ್ತೊಂದು ಆಳು
ನನಗೆ ಆಡಕ್ಕೆ ಬರೋದಿಲ್ಲ. ಮೊದಲು ಸಣ್ಣ ವಯಸ್ಸಿನಾಗ ಭಾಳ ಆಡಿದ್ದೆ. ಈಗ ನೀಗಲ್ಲ. ಒಟ್ಟ ಇತ್ತಿತ್ಲಾಗ ಒಟ್ಟ ನಾನು ಸೇರವಲ್ಲ ಯಾಕ ನೀ ಸೇರು ಲಕ್ಷಣದಾಗ ಇಲ್ಲ ಈಗ. ಯಾಕ ಹಿಂಗಂತಿ? ಯಾಕ? ಮೊದಲು ಮಲ್ನಾಡ್ ಸೈಡ್ ಟೂರಿಗೆ ಕರ್ಕೊಂಡು ಹೋಗಿ ತಂಪಿದ ಜಾಗ ನೋಡಿ ಸೈಡ್ ಹಚ್ಚಿ ಬೆಳ್ತಾನ ಗುಮ್ಮಿಲ್ಲ ಏನದೇ ಸಿರಾವ್ ಪಿಟ್ಟ ನಿನ್ನ ಅವನು ಕೌಸ್ದಾಗಿಟ್ಟು ಬಡಿಬೇಡದು. ಈಗ ಯಾಕೆ ಅಲ್ಲಿ ಅನ್ನಕತ್ತಿ? ಅವಾಗ ಬೇಕಾಗಿತ್ತು, ತಿಂತಿದ್ವಿ. ಆ ಉಳ್ಳಾಗಡ್ಡಿ ಸಂಗಪ್ಪ ಮಂಜಪ್ಪ ಗಂಟ ಬಿದ್ದಿದ್ರು, ಅವಾಗ ಅಡ್ಡಾಡ್ತಿದ್ವಿ. ಈಗ ನೀಗಲ್ಲ. ಎಷ್ಟು ಸಲ ನೀವು ಹೇಳಿ ನಾನು ಅಮ್ಮ, ನಡಿ. ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತಿ. ನಂದು ಜಿಯೋ ಐತಿ. ಯಾವ್ದು? ಜಿಯೋ ಬಾಳ ಮಾಡಿ ಢೋಕೋಮ ಇದ್ದಂಗ ಕಾಣ್ಬೇಕು. ಜಯದ ಢೋಕೋಮ ಇರ್ಬೇಕು. ಲೋಕಮ್ಮ ನೀವ್ ಅಲ್ಲಿ ಅಂತ ಬಿಡು. ಇಲ್ಲಿ ನೋಡಿಲ್ಲಿ ತೋರ್ತಾರೆ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತಿ. ನಿನ್ನ ಬ್ಯಾಡ ಅಂದ್ರೆ ಅವ್ರು ತೋತಾರತ್ ಕೇಳ. ವಾಲ್ಯ ಅಂತ ನನ್ನ ಮನಸ್ಸು ಅಲ್ಲೇ. ಗೌಡ್ರ ಮನಿ ಹಾಳು ಮಾಡಕ್ ಮ್ಯಾನೇಜರ್ ಒಬ್ಬ ಸಾಕಾಗಿದ್ದ. ಈ ಮಂಗ್ಯನ ಮಗ ಒಬ್ಬ ಸೇರ್ಕೊಂಡ. ಹೋರ್ಲೆ ಮಕ್ಕಳ ಊರಾಗ ಏನೇನು ಮಾಡ್ತೀರಿ ಮಾಡ್ರಿ, ಒಂದ್ ದಿವ್ಸ ನನ್ನ ಕೈಯಾಗ ಸಿಗ್ತೀರಿ, ಅವಾಗ ಹೇಳ್ತ ನಿಮಗೆ. ಈಗ ಯಾಕೆ ಹೇಳಿ ಈ ಕಡೆ ನಮ್ಮ ಗಾಡಿ ಬತ್ತಲ್ಲ ಓ ಮರಿಯ, ಇದಕ್ಕಂತೂ ಒಟ್ಟ ಬ್ರೇಕ ಇಲ್ಲ. ಎಲ್ಲಿ ಹೋಗಿ ಪಡ್ದಂದ್ರೆ ತಲೆ ಕರೆ ಬರ್ಲಿ ಬಾ 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 ನೀ ಬಂದಬಿಟ್ಟೆ ನೀ ಹಾಡು. ತಂದೆ ತಂದೆ ಹಬ್ಬದಾಗ ಕಿಂಡೆ ಕಿಂಡೆ ಜಂಬರ ಮಾಡಿನ ಫ್ಯಾಷನ್. ತಂದೆ ತಂದೆ ಹಬ್ಬದಾಗ ಕಿಂಡೆ ಕಿಂಡೆ ಜಂಬರ ಮಾಡಿನ ಫ್ಯಾಷನ್. ಅಲ್ಲೇದ ಹುಡುಗರ ಮುದುಕರಿಗೆಲ್ಲ ಹೊಟ್ಟೆನೆ ಟೆನ್ಷನ್. ಅಲ್ಲೇದ ಹುಡುಗರ ಮುದುಕರಿಗೆಲ್ಲ ಹೊಟ್ಟೆನೆ ಟೆನ್ಷನ್. ಮೇಡಮ್ ಅವ್ರ ಎಷ್ಟು ಸ್ಪೀಡಾಗಿ ಹೊಂಟ್ರಲ್ರಿ ರಂಗೂರು, ಎಲ್ಲಿ ಹೊಂಟ್ರಿಲ್ಲ? ಸೊಸೈಟಿಗೆ ಹೊಂಟೀನಿ. ಸೊಸೈಟಿ ಹೊಂಟ್ರೆ ಏನ್ ಬಿಡ, ನಾವು ಸೊಸೈಟಿಗೆ ಅಕ್ಕಿ ಜೋಳ ತರಕತ್ ಹೋಗಿದ್ವಿ. ಯಾಕೆ ನಿಂದ ಬಂದಿಲ್ಲ ಏನ್ ಬರ್ತದ ಬಿಡ, ಮಠ ಮಧ್ಯಾಹ್ನದಾಗ ಕಡಬೇವ್ರು ಸೋರಾಕಾಯ್ತು, ನಮ್ದೇನ ಪಾಳ್ಯ ಬರಂಗ್ ಕಾಣಲಿಲ್ಲ ಅವಿ. ಆದ್ರೆ ಹೆಣ್ಮಕ್ಳಿಗೆ ಹಂಗಲ್ಲವಿ. ಹೆಣ್ಮಕ್ಳು ನೋಡಿದ್ಕೊಳ್ಳ ಪಾಟ್ನ ಒಳಗ್ ಕರ್ಕೊಂಡೆ ತುಂಬಿಸಿ ಕಳಿಸೇ ಬಿಡ್ತಾವ. ಏನು ಅಕ್ಕಿ ಗೋಧಿ ಸಕ್ರೆ. ಹೌದಾ? ಯಾಕೆ ನಿಂದ ಖಾಲಿ ಇದ್ದಂಗಿಲ್ಲ, ಅದಕ್ಕೆ ಹೆಣ್ಮಕ್ಕಳ ತುಂಬ. ಬೇಕಾದ್ರೆ ಈಗ ನೀನು ಹೋಗು, ನಿನ್ನೂ ಒಳಗ್ ಕರ್ಕೊಂಡೆ ತುಂಬಿಸಿ ಕಳಿಸ್ಬಿಡ್ತಾನ. ಏನು ಅಕ್ಕಿ ಗೋಧಿ ಸಕ್ರೆ ಹಂಗಿಲ್ಲ, ನೀ ಏನು ಕೌನ್ಸ್ನಾಗ ಇಟ್ಟ ಕಟ್ಟಾಕತ್ತಿಯಲ್ಲ ಹಗರಕ. ಹಂಗಿಲ್ಲ ಹಂಗಾರ ಮೇಡಮ್ ಅವ್ರ ನೀವು ಹೆಂಗಾರ ಹೊಂಟ್ರಿ, ನಮ್ಮ ಒಂದ್ 4 ಕಾರ್ಡ್ ರೇಷನ್ ತಂದು ಬಿಡ್ರಿ. ನೀನು ಒಂದ್ 4 ಕಾರ್ಡ್ ನಾ ಎಲ್ಲ ತರ್ತಿದ್ದೆ. ಅದ್ರ ಮಂದಿ ತಪ್ಪು ತಿಳ್ಕೊತಾಳ ನನ್ನ ಬಗ್ಗೆ. ನೋಡೋರಿಗೆ ಅವೇನು ಬೇರೆ ಅಲ್ಲಲ್ರಿ, ಅವ ನಮ್ಮ ಸೋದರ ಮಾವ ಅಂತ ಹೇಳುದು. ಉಳ್ಕೊಳಕ್ ಒಂದ್ ದಾರಿ ಅಂತ ಹೇಳಿ ಹಂಗಾರ ತೋ ಕೊಡು ಕೊಡು ತಗೋ. ಓ ಮೇಡಮ್ ನಮ್ದು ಮ್ಯಾಲೆ ನಿಮ್ದು ಬುಡಕ ಇಲ್ಲ, ಈಗ ಚೇಂಜ್ ಆಗೈತಿ ರೂಲ್ಸ್. ನಂದ ಮ್ಯಾಲ ನಿಂದ ಕೆಳಗ. ಎಷ್ಟ ಗುದ್ದಾಡ್ರ ಆಗೋದಿಲ್ಲ, ಅದು ನಮ್ದ ಮೇಲೆ ನಿಮ್ದ ಬುಡಕ್ ಹೇಳ್ತೀನಿ. ರೇಷನ್ ತರಕ್ಕೆ ಯಾರಿಗೆ ಸೊಸೈಟಿಗೆ ಹೋಗಿ ನೀನು ನಾನು ಮತ್ತೆ ನಂದ ಮೇಲೆ ಅದು ನಿಂಗೆ ಅರ್ಥ ಆಗೋದಿಲ್ಲ. ನಮ್ದು ಮ್ಯಾಲೆ ಇಡು, ವಿಚಾರ ಮಾಡೋ ಸ್ವಲ್ಪ. ನೀನು ಈಗ ನೋಡು, ನನ್ನ ಬುಕ್ಕು ಮ್ಯಾಲೆ ಇರತ್ತಿ, ನಿನ್ನ ಬುಕ್ಕು ತಳಗಿರತ್ತಿ. ನಿನ್ನ ಮುಖ ನೋಡ್ಕೊಂತ ಅದೇ ಕಳ್ಳಿ ರಂಗಿ ಬಂದಾಳೆ, ಯಾವಾಗ ಬಂದೇ ಕಳ್ಳಿ ಆರಾಮದೇ ಹಂಗ ಹಿಂಗ ಅನ್ಕೋತ ನನ್ನ ಬುಕ್ಕಿಗೆ ಸೈನ್ ಮಾಡಿಬಿಡ್ತಾನ. ಬುಡಕು ನಿಂದಿರತತಿ ಮಾಡಬೇಕಾಕತಿ. ಏನ ಬುಕ್ಕಿಗೆ ಸೈನ ನೀವು ಕೌನ್ಸ್ನಾಗ ಹುಟ್ಟೇನು? ಇನ್ನ ಯಾವ ಬೇಕಾದ್ರೆ ಹುಟ್ಟಿ ನಮ್ಗೆ ಗುರುತಿಲ್ಲ. ಏನು ಹುಟ್ಟಿವೋ ನಮ್ಮ ಉದುರಿಸಿ ಹೋದಳ ಗೊತ್ತಿಲ್ಲ ನಮ್ಗೆ. ಆತಾಳ ತರ್ತೀನಿ. ಅಲ್ಲ ಮೇಡಮ್ ಬರ್ರಿ, ನೀವು ಹೆಂಗಾರ ಗೋಧಿ ಬೀಸಿಸ್ಕೊಂಡ್ ಬರ್ತೀರಿಲ್ಲ, ಹಂಗ ನಮ್ಮೊಂದಿಷ್ಟು ಗೋಧಿ ಬೀಸಿಸ್ಕೊಂಡ್ ಬಂದ್ಬಿಡ್ರಲ್ಲ. ಗೋಧಿ ನಿಂದು ಕಾಳ ದಪ್ಪದವು ಏನು ಸಣ್ಣದವು? ಅವು ಹೆಂಗದಾವ್ ಗೊತ್ತಿಲ್ಲ. ಗೋಧಿ ಹೆಂಗ್ ಕೊಡ್ತಾರ ಹಂಗ ಬೀಸಿಸ್ಕೊಂಡು ಹಿಟ್ಟು ಮಾಡಿ ತಗೊಂಡ್ಬಿಡ್ರಿ. ನನಗೆ ಅಪ್ಪ ಗಿಫ್ಟ್ ಬೇಡ. ಒಟ್ಟು ಹೆಂಗಾರ ಅಲ್ಲಿ ಒಟ್ಟು ಚಪಾತಿ ಬೇಕು ನಿನ್ಗೆ ರಾತ್ರಿ. ಇದು ಹಂಗ ತಿಂದ ಹಿಂಗಾಗೈತಿ ಇದು. ಏನ್ ಮಾಡೋದು, ಯಾರು ಬೇಡ. ಹೌದೌದು ಮೇಡಮ್ ಅವ್ರ ಅಂದಂಗ ನೀವು ಹೋಳಿಗೆ ಮಾಡೋದು ಭಾಳ ಅಂತ ಕೇಳಿ. ಮಾಡ್ತೀನಲ್ಲ, ನನಗೆ ಹೋಳಿಗೆ ಅಂದ್ರೆ ಪಂಚ ಪ್ರಾಣ. ಹೌದಾ? ಅದಕ್ಕೆ ಈ ಸಲ ಹೋಳಿಗೆ ಮಾಡ್ಬೇಕಾರ 1-2 ಮುಟ್ಗಿ ಬ್ಯಾಳಿ ಜಾಸ್ತಿ ಹಾಕ್ರಿ. ನಾನು ಸಾಯಂಕಾಲ ಬಂದು ಬೆಲ್ಲ ಕೊಡ್ತೀನಿ. ಬಗ್ಗಿಸಿ ಭಯ ಮನಕನ್ನ ತಿರುಗ್ತೀನಿ. ಯಾಕ ಮತ್ತೇನು ಏನು ಬಂದು ಕೂಡ ರಾತ್ರಿ ನೀವು ಹೋಳಿಗೆಗೆ ಸಕ್ಕರೆ ಹಾಕ್ತೀರನು? ಎಲ್ಲ ಹೋಳಿಗೆ ಸಕ್ಕರೆ ಹಾಕ್ತೀರಿ, ಸೇಸ್ವಿ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ತಿವಿ. ಬೆಲ್ಲ ಹಾಕ್ತಿರಿಲ್ಲ? ಬೆಲ್ಲನ ಹಾಕ್ತಿವಿ. ಅದಕ್ಕೆ ನಾನು ಸಾಯಂಕಾಲ ಬಂದು ಬೆಲ್ಲ ಕೊಡ್ತೀನಿ. ಓ, ನೀ 6 ಊಟನಾಗಿಂದ ಬಂದೇನು? ಯಾವಾಗ ಹಿಂಗ ಬರುತ್ತೆ ಅದು ಸ್ವಲ್ಪ ತಾತ್ ತಿಳ್ಕೊಂತೀರ. ಆತ ಬಿಡು, ನಿನಗಂತೇಳಿ 2 ಮುಟ್ಟಿಗೆ ಹಾಕ, 4 ಮುಟ್ಟಿಗೆ ಜಾಸ್ತಿ ನಾ ಹಾಕ್ತೀನಂತ. ಚಲೋ ಆಗತ್ತ ಪಾಪ ನಿನಗರ ಏನು ಹಿಂದಿಲ್ಲ ಮುಂದಿಲ್ಲ. ಒಂಟಿ ಬೆಬರಿಸಿ
ಅದ್ರ ಸಂಬಂಧ ಹೋಲಿ ಪಾಪ ಮಾಡ್ತೀನಂತ. ಓಕೆ ಓಕೆ ಅಲ್ಲ ಆದ್ರ ಮಾಡಿ ಹಾ ನಾ ನಿಮ್ಮ ಗ್ಯಾರೇಜ್ಗೆ ತರ್ತೀನಿ. ಬ್ಯಾಡ ಯಾಕ? ಅಲ್ಲಿ ಪಿಳ್ಬಟ್ರು ಭಾಳ ಮಂದಿ ಅದಾರ, ಒಂದೊಂದು ಉಳ್ಸಂಗಿಲ್ಲ ಅವ್ರು ನನಗೆ. ಅದ್ರ ಸಂಬಂಧ ಊಟ ಗೀಟ ಮುಗಿಸ್ಕೊಂಡು 8:30 9 ಗಂಟೆಗೆ ನಾನು ನಿಮ್ಮ ಮನೆ ಊಟಕ್ಕೆ ಬಂದ್ಬಿಡ್ತಿದ್ದೆ. ನಮ್ಮನೆಗೆ ಹೌದು. ನೀ ಬರ್ತೀಯ? ಬ್ಯಾಡು, ಯಾಕೋ ನಮ್ಮ ಮನೆಗೆ ತಾಟ ಒಂದ ಐತಿ. ಇಬ್ರು ಇದ್ರ ಬದ್ರ ಕುಂತು ಉಣ್ಣೋದಪ್ಪ, ಮತ್ತೇನು ಅದಕ್ಕೆ ತೂತು ಬಿದ್ದೈತಿ. ನಾ ಎಲ್ಲ ಬಟ್ ಇಡ್ತಾಳ ಅದಕ್ಕೆ ಒಟ್ಟ ಹಾಲು ತುಪ್ಪ ತಳ ಹೋಗಿ ಸುಡಲ್ಲ, ಹಿಂಗೆ ಹಿಡಿದು ಬಿಟ್ಟಿರ್ತೀನಿ. ಒಟ್ಟು ಉಣ್ಣಾಕ ಬರೋಮ್ನ ನೀನು. ಹೌದೌದು, ಅಲ್ಲೇ ಉಣ್ಣವ ಅಲ್ಲೇ ಮಕ್ಕಳವ. ಅದೇನಾಗತ್ತ ಒಂದು ಕೆಟ್ಟ ಸ್ವಭಾವ ಐತವಿ ನಂದು. ಏನಪ್ಪ ಅದು? ಊಟ ಮಾಡಿದ ಮೇಲೆ ಎದ್ದು ಅಡ್ಡಾಡಕ್ ಆಗೋದಿಲ್ಲ ನಾನು. ಅಲ್ಲೇ ಕುಂತಲ್ಲಿ ತಾಟಿಂಗ್ ಸರಿಸಿ ಅಲ್ಲೇ ಡಬ್ಬಕ್ಕದ್ ಬಿದ್ಬಿಡ್ತೀನಿ. ಹೆಬ್ಬಾವ್ ಜಾತಿ ನಾ ಹಿಂಗ ಅಲ್ಲೇ ಮುಕ್ಕೋತ. ಅಲ್ಲೇ ಮುಕ್ಕೋತೀಯ? ಓಕೆ ಬ್ಯಾಡ, ನಾ ಒಬ್ಬೇ ಕೇಳ್ತೀನಿ ಮನ್ಯಾಗ. ಚಲೋ, ನೀನು ಒಂಟಿ ಬೇಬರ್ಸಿ ನಾನು ಒಂಟಿ ಬೇಬರ್ಸಿ ಇಬ್ರು ಅಲ್ಲೇ ಮಕ್ಕಳು. ಒಟ್ಟ ನೀ ಬರಮ್ನ. ನಾನು ಅಲ್ಲೇ ಬರವ, ಅಲ್ಲೇ ಊಟ ಮಾಡವ, ಅಲ್ಲೇ ಮಕ್ಕಳವ. ಬ್ಯಾಡ. ಬೆಳಿಗ್ಗೆದ ದಂತ ಕಾಂತಿ ಪೇಸ್ಟ್ ಹಲ್ಲು ತಿಕ್ಕಿ ಹೊರಗೆ ಬರವ. ಕನಕನದಲ್ಲಿ ಕೇಸರಿ ಬ್ಯಾಡೋ, ನಮ್ಮ ಮನ್ಯಾಗ ಕೌದಿ ಒಂದ ಐತಿ. ಯಪ್ಪ ದೇವ್ರೇ ಪರಮಾತ್ಮ, ಇವ್ರ ಮನ್ಯಾಗೆಲ್ಲ ಒಂದೊಂದು ಕೊಟ್ಟು ಚಲೋ ಮಾಡಿದ್ವು. ಏನ್ ಮಾಡಕ್ ಬರಂಗಿಲ್ಲ ಮೇಡಮ್, ಅದನ್ನ ಹಾಕೊಂಡ್ ಮಕ್ಕೊಂಬಿಡುದು. ಅದು ಹರಿದೈತಿ. ಹರಿದು ತಳ ಮಾಡೋದು ಚಲೋ, ಇದ್ ಮೇಲೆ ಹಾಕೊಂಡ್ ಮಕ್ಕೊಂಬಿಡುದು. AC DC ಚಾಲು ಇರತ್ತ. ಒಟ್ಟ ಎಲ್ಲದಕ್ಕೂ ಒಟ್ಟ ಬರಮ್ನ ನೀ. ಅಲ್ಲೇ ಬರುದು ಅಂತ ಹೇಳಿಬಿಟ್ರು ಒಂದ ಮಾತೇ ನಾನು. ಓಲಿ ಬಿಡ್ರಿ, ಬಂದ್ರ ಬಾ. ಏನಾಗೋದೈತಿ? ಅವನವನು ಒಳ್ಳೆಗ್ ತಲೆನ ಕೊಟ್ಟಿನ ಅಂದ್ಮೇಲೆ ಒಣಗಿ ಪೆಟ್ಟಿಗೆ ಯಾಕೆ ಹೆದರ್ಬೇಕು? ಅವಿ ಯಾವ್ದ ಪೆಟ್ಟಿಗೆ ಅಂಜರು ಒಣಕಿ ಪೆಟ್ಟಿಗೆ ಅಂತ ಬಡದ. ಒಟ್ಟ ಕೆಲವಡ ಎಂತ ಒಣಗಿ ಆದ್ರ ಅವ ಮುರಿತಾವ. ಹಂಗಿರ್ತದ ಅವಿ. ನೀನ ನಿಮ್ಮ ಮನೆಗೆ ಬಾ ಅಂತ ಹೇಳಿದಿ, ಮತ್ತೆ ಬೆಳದಿಂಗಳದಾಗ ಅಂಗಳದಾಗ ಡ್ಯಾನ್ಸ್ ಮಾಡಿದ್ರೆ ನಂಗೆ ಸ್ಟೆಪ್ ಗೊತ್ತಿರೋದಿಲ್ಲ. ಅದಕ್ಕೆ ಒಂದೆರಡು ಸ್ಟೆಪ್ ಹೇಳ್ಕೊಡ. ಬೇಡ, ನಡುಮನೆ ಮಾಡೋಣ. ಒಂದ್ 72 73 ಒಂದು ಹಾಡಾಡ್ರಿ ಯಾವ್ದಾರ ಒಂದು. 26 ಎಬ್ಬಿಸ್ತೀನಿ ಬಾ. ಕಂಬಳಿ ಬುಡಕನಿ ಹಾಸ, ಕರಿ ಕಂಬಳಿ ಬುಡಕನಿ ಹಾಸ, ಮಾಡು ನೊಟ್ಟಾಯ ಪಾಸ. ಎದೆಯೋ ಬಲ ಬಿರುಸ, ಎದೆಯೋ ಬಲ ಬಿರುಸ, ಮಾಡತಿ ಕರೆದ ಪಾಸೋ. ಬರಿಗಡಬ ಕೊಡತೇನ ನೀ ಬಾರ ಸೌಕಾಶ, ನೀ ಬಿರಸ ನನ್ನ ಹರಸ, ಕರಿ ಕಂಬಳಿ ಬುಡಕನಿ ಹಾಸ, ಮಾಡೋ ನೊಟ್ಟಾಯ ಪಾಸ. ಮಲ್ಲಿ ಬಾರ ಲಗು ಮಾಡಿ ಮಂಗಲಕ, ಎಂದವರ್ತಿ ಹೇಳರಿ ನಮ್ಮ ತ್ವಾಟಕ್ಕ, ಮರೆವಾಯಿ ನಿನ್ನ ಮಾತು ನನ್ನ ತಲಿಯ ಕೆಡಿಸೈತಿ, ಹುಡುಗಿಯ ಹಾಕೋನು ತಲ ಕೂಡಿ ಬಂದೈತಿ. ತಂತಿ ಅಪ್ಪ ದೇವ್ರೇ ಶ್ರೀಕೃಷ್ಣ ಪರಮಾತ್ಮ, ನಿನ್ನ ಕೈಯಾಗ ಆ ಚಕ್ರ ಐತಿ, ನನ್ನ ಕೈಯಾಗ ಈ ಚಕ್ರ ಐತಿ ಮಾರ. ಹೆಂಗಾರ ಮಾಡಿ ನನಗೆ ಇದು ಕಂಟಾಕಪ್ಪ ಮಾರ. ನಾನಾ ಮುಂದೆ ನಿಂತು ಕಾಯಂ ನಿನ್ನ ಕಾಯಿ ಹೊಡಿತೀನಿ. ಊರಾಗ ಯಾರೋ ಬರ್ಲಿ ಕಚ್ಚ ಕಚ್ಚ ಕಡ್ದ್ರ ಮದುವೆ ಆಗೋದು ಮಗನ. ನಡುವೂರಾಗ ಕಚ ಕಚ ಕಡಿಲಿ ತರತನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ಡಾನಲ್ಲ, ಯಾರಂಜಿಕಿ ನನಗಿಲ್ಲ. ನಿಮ್ಮಪ್ಪ ಡಾನಲ್ಲ, ಯಾರಂಜಿಕಿ ನನಗಿಲ್ಲ. ಮಾಡಿ ಕರಿತೀನಿ ಕಡಕಾಗಿ ಬಾರ್ ನನ್ನ ಹಿಂದಿಂದ ಗೆಳತಿ ನೋಡುನು
ಮುಂದಿಂದ ಸಜ್ಜಾಗಿ ನಿಂತನ ನಾಯಿಂದ ಏನಾಕೈತಿಯಾಗಲಿ ಗೆಳತಿ ನಿನ್ನ ಸಂಬಂಧ ಏನಾಕೈತಿಯಾಗಲಿ ಗೆಳತಿ ನಿನ್ನ ಸಂಬಂಧ ಊರಿಗೂರ ಬೆನ್ನ ತಿರುಗಿ ನೋಡದಾಕಿ ನನ್ನ ಮುದ್ದ ಮನಸ್ಸ ನೋಡಿ ಪ್ರೀತಿ ಮಾಡಿದಾಕಿ ಯಾರದ ಕಂಡ ಬಿದ್ದ ನಮ್ಮ ಪ್ರೀತಿ ಮ್ಯಾಲ ಆಗದ ಮಂದಿ ನಮ್ಮ ಮ್ಯಾಲ ಗೆಳತಿ ಬಾಳ ಹಂಬಲ ನನ್ನ ಬಾಳು ಏನು ಅನ್ನೋದು ಆಗೈತ ನೀ ಹೋದ ಮ್ಯಾಲ ನಡುಬೂರಾಗ ಕಸ ಕಡಿ ಸರಕಿನ ಬಿಡುದಿಲ್ಲ ಬಿಟ್ಟರ ಕರುಳಲ್ಲಿ ತುಂಬಿಕೊಂಡಿದ್ದರು. ದಿನನಿತ್ಯ ನಾನು ಮಾಡುತ್ತಿರುವುದು ದೇಶದ್ರೋಹಿಯ ಕೆಲಸ. ಹೆತ್ತವರಿಗೆ ಬೇಕಾಗಿರುವುದು ಸತ್ಯ, ನ್ಯಾಯ, ನೀತಿ, ಧರ್ಮ. ಆದರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಈ ಮಹೇಂದ್ರನಿಗೆ ಬೇಕಾಗಿರುವುದು ಖಂಡ ಹೆಂಡ ಕಂಡ ಕಂಡ ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಆದರೆ ಅಂತರಂಗದಲ್ಲಿ ಬದುಕುವುದು ಈ ಮಹೇಂದ್ರನ ಮಡಿಲಿ ವೀಸಿಕೊಂಡ. ನನ್ನಿಚ್ಛೆಯಂತೆ ನಡೆದರೆ ಮಹೇಂದ್ರ, ನನ್ನ ಹೆತ್ತವರು ನನ್ನಿಚ್ಛೆಯನ್ನು ತುಚ್ಛವಾಗಿ ಕಂಡಿದ್ದೆ. ಆದರೆ ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಶರ್ಮಿಳಾ, 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 ನಿನ್ನ ಅಂದ ಸೌಂದರ್ಯವನ್ನು ಎಷ್ಟು ವರಿಸಿದ್ರು ಕಡಿಮೆ ಚಿನ್ನ. ಸೂರ್ಯನ ಕಾಂತಿ, ಚಂದ್ರನ ಬೆಳಪು, ಕಲಿಯುಗದ ಅಪ್ಸರೆ ಕನೆ ನೀನು, ಕಲಿಯುಗದ ಅಪ್ಸರೆ. ನಿನ್ನ ನೋಡ್ತಾ ಇದ್ರೆ ಇಂಚಿಂಚಾಗಿ ಮುತ್ತಿಡಬೇಕೆಂಬ ಆಸೆ ಆಗ್ತಿದೆ ಚಿನ್ನ. ಗಗನದ ನಕ್ಷತ್ರಗಳನ್ನೇ ಶಬ್ದಗಳನ್ನಾಗಿ ಮಾಡಿಕೊಂಡು ಮುಗಿಲನ್ನೇ ಹಾಳೆಯನ್ನಾಗಿ ಮಾಡಿ ಕಲ್ಪನೆಯ ಲೋಕದಲ್ಲಿ ಮುಳುಗಿ ಬಗೆ ಬಗೆಯ ಹೂಗಳನ್ನು ಕೂಡಿಸಿ ತರತರದ ಕಥೆಗಳಿಂದ ಸೃಷ್ಟಿಸುವ ಮಾತ್ರಕನೆಂದರೆ ಕವಿ. ಆ ಕವಿ ರೀತಿ ಕಲ್ಪನೆಯ ಲೋಕದಲ್ಲಿ ಮುಳುಗಿ ವರ್ಣನೆ ಮಾಡುವುದು ಸಾಕು. ಹೀಗೆ ಎಷ್ಟು ದಿನ ಅಂತ ನಾವಿಬ್ಬರು ಬೆಳ್ಳಕ್ಕೆ ಪಕ್ಷಿಗಳಂತೆ ಬಾಣಂಗಳದಲ್ಲಿ ನಲಿದಾಡೋದು. ಓಹೋ, ಯಾಕೆ ಯೋಚನೆ ಮಾಡ್ತೀಯ ಚಿನ್ನ? ಹೇಗಿದ್ದರೂ ನಾವಿಬ್ರು ಲಾಂಗ್ ಡ್ರೈವ್ ಬಂದಿದ್ದೇವೆ. ಹಿಂದೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. 5 ಸ್ಟಾರ್ ಹೋಟೆಲರಲ್ಲಿ ಪ್ರಥಮ ರಾತ್ರಿ ಮುಗಿಸೋಣ. ಏನಂತೀಯ? ಓಕೆ ಡಾರ್ಲಿಂಗ್, ಕಮ್ ಆನ್, ಲೆಟ್ಸ್ ಗೋ. ಚೆಲ್ಲುವ ಅಂದಾಗ ಮುತ್ತೊಂದು ತಂದಾಗ ಸೋತಿ ನಾನು. ಯುಗವೊಂದು ಜನದಂತೆ ಕಳೆದನು ನಾನಿಲ್ಲಿ ನೀ ಹಿಂದೆ ಬಂದಾಗ. ಓ ಚೆಲ್ಲುವ ಅಂದಾಗ ಮುತ್ತೊಂದು ತಂದಾಗ ಸೋತಿ ನಾನು.
ಪ್ರೀತಿಯೇನೆಂದು ನಾ ತಿಳಿಯಲಿಲ್ಲ, ನಿನ್ನ ಮನಸ್ಸನ್ನ ನಾ ಅರಿಯಲಿಲ್ಲ. ನಿನ್ನ ಬಿಟ್ಟೇನೋ ನಾ ಬಯಸಲಿಲ್ಲ, ನಿನ್ನ ನೆನಪನ್ನು ಮರೆಯಾಗಲಿಲ್ಲ. ನಿನ್ನ ನೆರಳಲ್ಲಿ ಮುಂದೆ ನನ್ನ ಬಾಳಿಲ್ಲ. ನನ್ನ ಕಣ್ಣಲ್ಲಿ ನಾನು ಕಾಣೋ ಲೋಕವಿಲ್ಲ. ಈ ಜನ್ಮದಲ್ಲೂ ಮರು ಜನ್ಮದಲ್ಲೂ ನನ್ನ ಜೋಡಿ ನೀನೇ ಕೇಳು. ಈ ಜನ್ಮ ಅಲ್ಲ ಮರು ಜನ್ಮ ಅಲ್ಲ, ಪ್ರತಿ ಜನ್ಮದಲ್ಲೂ ನೀನು ನನ್ನೋಳು. ನೀ ಹಿಂದೆ ಬಂದಾಗ ಓ ಚೆಲುವ ಅಂದಾಗ, ಮುತ್ತೊಂದು ತಂದಾಗ ಸೋತಿ ನಾನು. ನಿನ್ನ ಹಿಂದೆ ಅಲಿದಾಡಿ ಈ ಜೀವನದಾಗ, ಈ ಪ್ರೀತಿ ತಂದಾಗ ಸೋತೆ ನಾನು. ಉಸಿರು ಉಸಿರೆಲ್ಲ ನಿನ್ನ ಹೆಸರೇ ಕೂಗಿದೆ, ಬಂಜರ ಬದುಕೆಂದು ಹಸಿರುವಾಗಿದೆ. ಪ್ರೀತಿ ಗೆಲುವಿಂದ ನೋವೆಲ್ಲ ಮರೆತಿದೆ, ಮನದ ತೊಂಬೆಲ್ಲ ನಿನ್ನ ರೂಪ ತುಂಬಿದೆ. ಇನ್ನು ನಿನ್ನ ಮರೆತು ಬಾಳುವಾಸೆ ನನಗಿಲ್ಲ, ಏನೇ ಆದರೂ ಯಾರ ಮಾತು ಕೇಳ. ಆ ಕಲ್ಲಿರಲಿ ಆ ಮುಳ್ಳಿರಲಿ ನಿನ್ನ ದಾರಿಯೆಲ್ಲ ನನವೇ. ಲಾ 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 and see. ನೀ ಆ ಕಡೆ ಹೋಗೋ, ನೀನು ಇಟ್ಕೊಂಡು ಅವರು ಸ್ವಾತಂತ್ರ್ಯದ ಯುದ್ಧ ಗೆದ್ದು ಬಂದಾರ. ನೀನ್ ಹೆಣ ಎತ್ತಲಿ ಹ್ಯಾಂಗ ಹುರುಪ್ ಹಾಕ್ಬೇಕು ಗೊತ್ತೇನ? ಮೇಜರ್ ಸೂರ್ಯ ಅವರಿಗೆ ಸೌಂಡ ಇಲ್ಲಲ್ಲ. ಯಾರ್ದು ನಿಂದು ಸ್ವಾತಂತ್ರ್ಯ ಗೆದ್ದು ಬಂದಿಲ್ಲ ಅವರು ಯುದ್ಧ. ನೀ ಆ ಕಡೆ ಹೋಗು. ಒಟ್ಟ ಸೇವೆ ಒಂದಿಷ್ಟು. ಅವ್ರದಾರ ನಮ್ಮೂರ ಬಗ್ಗೆ ಒಂದು ಸ್ವಲ್ಪ ನೋಡಿ, ಇವತ್ತಿನ ದಿನ ಈ ನನ್ನ ತವರೂರಾದ ಗಿರಿಸಾಗರ ಗ್ರಾಮಕ್ಕೆ ಪಾಪಿ ಪಾಕಿಸ್ತಾನಿಗಳನ್ನು ಬಗ್ಗು ಬೆಳೆದು ಜಯದ ಧ್ವಜವನ್ನ ಎತ್ತಿ ಹಿಡ್ಕೊಂಡು ಬರ್ತಾನೆ ಅಂತ ಹೇಳ್ತಿದ್ನಲ್ಲ, ಇವತ್ತ ಪಾಪಿಗಳನ್ನ ಬಗ್ಗು ಬೆಳೆದು ಜಯ ಸಾಧಿಸಿ ಬಂದಿದ್ದೇನೆ. ಈ ನನ್ನ ತವರೂರಾದ ಗಿರಿಸಾಗರ ಗ್ರಾಮಕ್ಕೆ ನಾನು ಸದಾ ಚಿರುಣಿಯಾಗಿರ್ತೇನೆ. ಸರ್, ತಮ್ಮ ವೀರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್. ಏನು ಸರ್, ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದ ನಿಮಗೆ ಹಣದ ರೂಪದಲ್ಲಿ ಬಕ್ಷಿಸ್ ಅಂತ ಕೊಟ್ಟರೆ ಆ ಹಣ ನನಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನು ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್. ನೀವು ಕಳಿಸಿದ ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ, ರೋಡ್ಗಳಾದವು. ಆಸ್ಪತ್ರೆಗಳಿದ್ದಿಲ್ಲ, ಆಸ್ಪತ್ರೆಗಳಾದವು. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ಈಗ ಅವರೆಲ್ಲರೂ ಶಿಕ್ಷಣ ಹೊಂದಿ ಒಳ್ಳೆ ಸಂಗೀತ ಮೇಷ್ಟ್ರುಗಳಾಗಿದ್ದಾರೆ ಸರ್. ನೋಡಿ, ನನ್ನಿಂದಲೇ ಅಂತ ಯಾಕೆ ಹೇಳ್ತಾ ಇದ್ದೀರಾ ಕೋದಂಡ? ನನ್ನಿಂದಲೇ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅದಕ್ಕೆಲ್ಲ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ, ಮಮಕಾರವೇ ಕಾರಣ. ಈ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಎರಡೇ ಎರಡು. ಒಂದು ತಾಯಿಯ ಮಡಿಲು, ಒಂದು ತಂದೆ ಹೆಗಲು. ನನ್ನವ್ವ, ನನ್ನ ಹಡೆದವ್ವ ನನ್ನ ಎದೆ ಒಳಗ ಸಂಸ್ಕಾರದ ಬೀಜ ಬಿತ್ತಿದ್ರ, ನನ್ನ ತಂದೆ ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಇಡೀ ಪ್ರಪಂಚವನ್ನೇ ಅರ್ಥ ಮಾಡಿಸಿಕೊಟ್ಟ. ಅಷ್ಟೇ ಅಲ್ಲ, ಈ ಗಿರಿಸಾಗರ ಗ್ರಾಮದ ವಿಷ್ಣು ಸೇನಾ ಗೆಳೆಯ ಬಳಗದವರೆಲ್ಲರೂ ನನ್ನ ಹೆಗಲ ಮೇಲೆ ಕೈ ಹಾಕಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು. ನೋಡಿ, 30 ವರ್ಷಗಳ ಕಾಲ ನನ್ನೊಂದಿಗೆ ಸುಖ ದುಃಖ ನೋವು ನಲಿವುಗಳಲ್ಲಿ
ಬೆನ್ನೆಲುಬಾಗಿ ನಿಂತವಳು ನನ್ನ ಹೆಂಡತಿ ಸುಮತಿ. ನನಗೆ ಜನ್ಮ ಕೊಟ್ಟಿದ್ದು ಈ ಭೂತಾಯಿ. ಈ ಭೂತಾಯಿಯ ಋಣ ತೀರಿಸಿದ್ದನ್ನಷ್ಟೇ. ಇವತ್ತಿನ ದಿನ ಪಾಕಿಸ್ತಾನಿಗಳನ್ನು ಬಗ್ಗು ಬೆಳೆದು ಜಯದ ಧ್ವಜವನ್ನ ಎತ್ತಿ ಹಿಡ್ಕೊಂಡು ಬಂದಿದ್ದೇನೆ ಕೋದಂಡ, ಎತ್ತಿ ಹಿಡ್ಕೊಂಡು ಬಂದಿದ್ದೇನೆ. ಈಗ ಆರತಿ ಮಾಡ್ಬೇಕಾಗಿತ್ತು, ಯಾವ ಬೇಕಾದ್ರೆ ಮಾಡಿ ನಿಂತ್ಬಿಟ್ರೆ ಅವರು. ಏನು ನೋಡೇ ಇಲ್ಲ ನೀವು ನಾವು ಕಾಂತಾರದ ಬಿಜಿಯಾಗಳು. ಏನಣ್ಣ ನೀವೆಲ್ಲ ಬರ್ತೀರಾ ಅಂತ ಹೇಳಿ ನಾನು ಎಷ್ಟು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಟ್ಟಿದ್ದೀನಿ. ಅಣ್ಣ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ಮಂಜು ಹತ್ರ, ನನಗೆ ಗೋಧಿ ಹುಗ್ಗಿ ಮಾಡ್ಕೊಡಕ್ಕೆ ಹೇಳೋ, ಗೋಧಿ ಹುಗ್ಗಿ ಮಾಡ್ಕೊಡಕ್ಕೆ ಹೇಳೋ ಅಂತ. ನಿಮಗೆ ಇಷ್ಟವಾಗಿರೋ ಗೋಧಿ ಹುಗ್ಗಿನೇ ಮಾಡಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡೋರಂತೆ. ಓಕೆ ಕೋದಂಡ, ಎಷ್ಟೊತ್ತಿನ ತನಕ ನಿಂತ್ಕೊಂಡು ಮಾತು ಹೇಳೋದಾ? ಕಾಶ್ಮೀರಿಂದ ಒಳ್ಳೊಳ್ಳೆ ಆಪಲ್ ತೆಗೆದುಕೊಂಡು ಬಂದಿದ್ದೇನೆ ಸರ್. ಆ ಸಟ್ ನಂಗೆ ಬೇಕು ಸರ್. ಹಾ, ಎಲ್ಲರೂ ಕುಳಿತುಕೊಂಡು ಸವಿಯೋಣ ಬನ್ನಿ. ಸರ್ ಆ ಸಟ್ ನಂಗೆ ಬೇಕು ಸರ್. ನಿನಗೆ ತಂದಿದ್ದೇನೆ ಕಣಪ್ಪ. ಏನು ಸಟ್? ಅವ್ರು ಹೇಳ್ತಾ ಇರೋದು ಏ ಟಕಳೆ ಮಾಮ, ಸಟ್ ಅಂದ್ರೆ ಏನ ತಿಳ್ಕೊಂಡಿ? ಅದರಲ್ಲಿ ಹಲೋ ಅಂತಾರಲ್ಲ, ಆಪಲ್ ಸಟ್. ಏಯ್, ಆಪಲ್ ಅಂದ್ರೆ ಸೇಬು. ಸೇಬು. ಅದೆಲ್ಲೋ ನಮ್ಗೆ ತಿಂದು ವಾಂತಿ ಬರ್ತಪ್ಪ ಮಾರೆ. ಅದೇನ್ ಬೇಡ್ರಿ ಒಟ್ಟು, ಯಾಕ ದನದ ಬಾಳ ತೆಂಗನ ಏನ್ರ ತಂದಿದ್ರ ಕೊಡ್ರಿ ಅವ್ನು. ಯಪ್ಪ ಯಾರೋ ಬರಾಕತ್ತಾರ. ಎಲ್ಲ ಅರೆ ಹಾ ಬಂದ್ ಅವ ಬಂದ್ರೆ ನಾವು ಇರುದಿಲ್ಲ. ಬರೇ ಉಪೇದ ಇರ್ತಿರಲ್ಲ. ನಿಮ್ಮ ಮಗನಿಗಂತೂ ಅಷ್ಟೇ, ಯಾರಾದ್ರೂ ಮಾತನಾಡೋರು ಸಿಕ್ಬಿಟ್ರೆ ಮಾತಾಡ್ತಾ ನಿಂತು ಬಿಡ್ತಾನೆ. ಹಾಗೆ ಹೇಳಿ, ಇನ್ನೂ ನಿನ್ನ ಕುಮಾರ ಬರ್ತಾ ಇಲ್ವಲ್ಲ? ಊರಿಂದ ನಿಮ್ಮ ತಂದೆ ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದು ಬಿಟ್ಟು ಎಲ್ಲಿ ಹೋಗಿದ್ದು ಊರು ಸುತ್ತೋದಕ್ಕೆ? ಮಗ 30 ವರ್ಷಗಳ ಸೇವೆ ಸಲ್ಲಿಸಿ ಈ ಊರಿಗೆ ಬಂದಾಗ ಈ ಗಿರಿಸಾಗರದ ಸಾವಿರಾರು ಜನನು ನನ್ನನ್ನು ಕರೆದುಕೊಂಡು ಬರಲು ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ದರು. ಆದರೆ ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಹೃದಯ, ನನ್ನೆರಡು ಕಣ್ಣುಗಳು, ನನ್ನ ಮಗ ಎಲ್ಲಿ, ನನ್ನ ಕರುಳಿನ ಕುಡಿಯಲ್ಲಿ, ನನ್ನ ಮನೆಯ ವಾರಸ್ಥಾನ ಎಲ್ಲಿ ಅಂತ ನಿನ್ನನ್ನೇ ಹುಡುಕ್ತಾ ಇದ್ದಪ್ಪ. ಆದರೆ ನಿನ್ನಲ್ಲಿ ಕಾಣಲೇ ಇಲ್ಲ. ಹೋಗ್ಲಿ ಬಿಡು ಮಗ, ಇವಾಗಲಾದ್ರೂ ಬಂದಿಲ್ಲ. ಮಗ ಹೇಗಿದೆಯಪ್ಪ? ನಿನ್ನ ಕಣ್ಣಿಗೆ ನಾ ನೋಡಕ್ ಹೆಂಗ್ ಕಾಣಕತ್ತೀನಿ? ನಿನಗೇನಾಗಿದೆಯಪ್ಪ? ಒಳ್ಳೆ ಮಣ್ಮತನ್ ಥರ ಕಾಣ್ತಾ ಇದೀಯಾ ಮಗ. ಯಾರಿವರು? ಶರ್ಮಿಳಾ ಅಂತ ನನ್ನ ಹೆಂಡತಿ. ಶರ್ಮಿಳಾ? ನಿನ್ನ ಹೆಂಡ್ತಿನ? ಹಾ, ನನ್ನ ಹೆಂಡತಿ ಶರ್ಮಿಳಾನೇ. ಏನ್ ಹೇಳ್ತಾ ಇದೀಯಪ್ಪ ನೀನು? ಏನ್ ಹೇಳ್ತಾ ಇದೀಯಾ? ನೀನು ಹೇಳ್ತಾ ಇರೋ ಮಾತು ಸತ್ಯ ಏನು? ಕರೆನ ಐತವಾ, ಕರೆನ ಹೇಳಕತ್ತೀನಿ. ಈಕಿನ ಪ್ರೀತಿ ಮಾಡಿದ ಹುಡುಗಿ ಅದಳ. ಇಂದ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ ಈ ಕಡೆ ಬಂದೇವಿ. ಇನ್ನು ಮುಂದಿಕ್ಕಿದ ಮನ್ಯಾಗ ಇರ್ತಾಳ. ಇಷ್ಟು ಸಾಕು, ಇನ್ನು ಏನಾರ ಹೇಳ್ಬೇಕು? ಸಾಕಪ್ಪ ಸಾಕು. ನಿನಗೆ ಜನ್ಮ ಕೊಟ್ಟಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಇಷ್ಟು ದಿನಗಳ ಕಾಲ ಸೇವೆ ಸಲ್ಲಿಸಿ ಬಂದ ಈ ನಿನ್ನ ತಂದೆಗೆ ನೀ ಕೊಟ್ಟ ದೊಡ್ಡ ಬಹುಮಾನ ಅಪ್ಪ. ಇದು ದೊಡ್ಡ ಬಹುಮಾನ. ಇದು ಮರೆಯಲಾಗದಂತ ಕಾಣಿಕೆಯಪ್ಪ. ಇದು ನನಗೆ ಕೊಟ್ಟ ಮರೆಯಲಾಗದಂತ ಕಾಣಿಕೆಯಪ್ಪ. ಅಲ್ಲ ಕಣ, ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಒಳ್ಳೆ ಮನೆತನದ ಹೆಣ್ಣು ಹುಡುಕಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೆ. ಯಾಕೋ ಇಂಥ ಕೆಲಸ ಮಾಡಿದೆ? ನಾನು ಭಿಕಾರಿ, ಲಜ್ಜೆಗೆಟ್ಟವಳು, ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡ್ರಿ, ಮಾತಾಡ್ಬೇಕಾದ್ರ ಮಾತನ್ಯಾಗ ಹಿಡ್ತಾ ಇಟ್ಕೊಂಡೆ ಮಾತಾಡ್ರಿ. ನೋಡ್ವಾ ತಂಗಿ, ಮದ್ವಿ ಅಂದ್ರ ಅಕ್ಕ, ತಮ್ಮ, ಅಣ್ಣ, ತಂಗಿ, ಬಂಧು ಬಳಗ, ಗುರು ಹಿರಿಯರು ಎಲ್ಲರೂ ಸೇರಿ ಅಕ್ಷತೆ ಹಾಕೋದಕ್ಕ ಮದುವೆ ಅಂತಾರ. ಅಷ್ಟಂತ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ? ಹಸ ನೋಡಿ ಕರ ತರ್ಬೇಕಂತ, ಕುಲ ನೋಡಿ ಹೆಣ್ಣ ತರ್ಬೇಕಂತ. ಏನ್ರಿ ಇದು? ಏನಿದು?
ನೋಡಿ ಕೀಳು ಜ್ಯೋತಿಯವಳು ಯಾರಿಲ್ಲದ ರಾಧೆ ಮರ್ಯಾದೆ ಕೆಟ್ಟವಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು ನೋಡ್ಕೊಂತ ಕಣ್ಣಂಗ ಸುಮ್ಮನೆ ನಿಂತೆ ಅಲ್ಲ. ನಿನಗೆ ಯಾಕೆ ಮಾತಾಡ್ಲವ್ವ, ನಿನಗೆ ಯಾಕೆ ಮಾತಾಡ್ಲಿ? ಹಣದ ಹೊಟ್ಟಿ ಮಾತಾಡಕ್ ಹಚ್ಚಾಕತ್ತೈತಿ. ಅವ್ವ ನೀ ಏನ್ ಮಾತಾಡ್ತಿದ್ರು ನಾನು ಕೂಡ ಮಾತಾಡ, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ನನ್ನ ಹೆಂಡತಿಗೆ ಏನು ಅನ್ಕೂಡ್ದು. ಸುಮತಿ, ಈಗ ಅವನು ಯಾಕೆ ಬೈತಾ ಇದೆ ಕಣೆ, ಯಾಕೆ ಬೈತಾ ಇದೆಯಾ? ನೋಡು, ಒಂದೇ ಒಂದು ಕತ್ತೆ ಇರುವಾಗ ಸಹ ಅದನ್ನ ಕುದುರೆ ಹಂಗೆ ಬೆಳೆಸಿದನಂತ. ನಮಗೂ ಕೂಡ ಒಬ್ಬನೇ ಮಗ ಇದ್ದಾನೆ ಅಂತ ನಾವು ಇವನ್ನ ಹಂಗ ಬೆಳೆಸಿದೀವಿ, ಹಂಗ ಬೆಳೆಸಿದೀವಿ. ಅಂದ್ರ ಏನಪ್ಪ ನಿನ್ನ ಮಾತಿನ ಅರ್ಥ? ಈಗ ಕತ್ತಿ ಆಗಿನಂತೇನ? ನೋಡು, ರಿಟೈರ್ಡ್ ಆಗಿ ಮನೆಗೆ ಬಂದಿದ್ದೀಯಾ, ನಿನಗೆ ಸಲೀಟ್ ಹೊಡೆದು ನಿನಗೆ ಕೈ ಕೆಳಗೆ ಕೆಲಸ ಮಾಡೋಕೆ ಯಾವ ಸಿಪಾಯಿನೂ ಇಲ್ಲ. ಇದು ಯುದ್ಧ ಭೂಮಿನೂ ಇಲ್ಲ. ಇಲ್ಲಿ ಆರ್ಡರ್ ಮಾಡಿದ್ರ ನಡೆಯಂಗೂ ಇಲ್ಲ. ನೋಡು, ರಿಟೈರ್ಡ್ ಆಗಿ ಮನೆಗೆ ಬಂದೀಯಾ, ನಾವು ಹಾಕಿ ತಿನ್ಕೊಂತ ತೆಪ್ಪಗ ಬಿದ್ರ ಸರಿ, ಇಲ್ಲ ಅಂದ್ರ ಎಳಸಾಕಾಯಿನ ಯಾರ ಮೇಲೆ ಕೈ ಮಾಡ್ತಾ ಇದ್ದೀಯೋ? ಯಾರ ಮೇಲೆ ಕೈ ಮಾಡ್ತಾ ಇದ್ದೀಯೋ? ಅವ್ರನ್ನ ಯಾರು ಅಂತ ತಿಳಿದಿದ್ದೀಯೋ? ಈ ಮನೆ ದೇವ್ರು ಅಲ್ಲ, ಈ ದೇಶಕ್ಕ ದೇವ್ರು. ಇವತ್ತೇನಾದ್ರೂ ನೀವು ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಎಂತ ಹುಡುಗರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತ ಕಂತೀರಿ ಅಂದ್ರ ಅದಕ್ಕ ಕಾರಣನೇ ಇಂಥ ಯೋಧರು. ಹೆಂಡತಿ ಮಕ್ಕಳು ಮನಿ ಮಠ ಎಲ್ಲ ಬಿಟ್ಟು ಗಾಳಿ ಚಳಿ ಮಳಿ ಏನನ್ನು ಲೆಕ್ಕಿಸ್ತಾ ತಮ್ಮ ಜೀವದ ಮೇಲಿನ ಹಂಗನ್ನು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಹಿದ್ದ ನನ್ನ ಗಂಡನಿಗೆ ಎದುರುತ್ತರ ಕೊಡ್ತೀಯೇನೋ? ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಅವನು ಯಾಕೆ ಬೈತಾ ಇದೆ ಕಣ್ಣಿ, ಯಾಕೆ ಬೈತಾ ಇದ್ದ? ನೋಡು, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕಂತ ಮೊದಲು ನಾವು ತಿಳ್ಕೊಂಡಿರ್ಬೇಕು. ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು. ಶಿಕ್ಷಣದ ಜೊತೆಗೆ ಅವನಿಗೆ ಸಂಸ್ಕಾರದ ಬೀಜವನ್ನು ಅವನ ಎದೆಯಲ್ಲಿ ಬಿತ್ತಬೇಕಮ್ಮ. ನೋಡು, ದೊಡ್ಡಿನ ಮೇಲೆ ಗೊತ್ತು ಮಾಡಬೇಕು. ಇವತ್ತಿನ ದಿನ ಒಳ್ಳೆಯ ಶಿಕ್ಷಣ, ಸಂಸ್ಕಾರ, ದುಡ್ಡಿನ ಬೆಲೆಯನ್ನು ಗೊತ್ತು ಮಾಡದೆ ಹೋದರೆ ನಮ್ಮಂಥವರ ಬಾಳು ಕಣ್ಣೀರಿನ ಗೋಳಾಗ್ತದೆ, ಕಣ್ಣೀರಿನ ಗೋಳಾಗ್ತದೆ. ತಾಯಿಯಾದವಳು ಮಗುವನ್ನ 9 ತಿಂಗಳು ತನ್ನ ಗರ್ಭದಲ್ಲಿಟ್ಟುಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಹೊರಗಿನ ಪ್ರಪಂಚಕ್ಕೆ ಕರೆತರ್ತಾಳೆ. ರೆಕ್ಕೆ ಪುಕ್ಕ ಬಲದ ಕೂಡ್ಲೆ ಹೆತ್ತ ಸುಂದರವಾದ ಹೆಣ್ಣು ಸಿಕ್ಕ ಕೂಡ್ಲೆ ಹೆತ್ತವರನ್ನೇ ಮರ್ತು ಬಿಡ್ತಾರ್ರಿ, ಮರ್ತು ಬಿಡ್ತಾರ. ಅವ್ವ, ನಿನಗೆ ಎಷ್ಟು ಸಾರಿ ಹೇಳ್ಕೊಡ್ದು ನನ್ನ ಹೆಂಡತಿಗೆ ಏನು ಅಂತ ಹೇಳ್ಬೇಡ ಅಂತಾನೆ. ನೋಡು, ನನ್ನ ಹೆಂಡತಿಗೆ ಏನು ಅನ್ಬೇಡ. ನೀನು ತಾಯಿ ಅಲ್ಲ, ಹುಚ್ಚು ನಾಯಿ. ಏನ್ ಮಾತಾಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ಇದೀಯಾ? 9 ತಿಂಗಳು ಹೆತ್ತು ಹೊತ್ತು ಸಾಕಿಸಲಿದ ನಿನ್ನ ತಾಯಿಗೆ ನಾಯಿ ಅಂತ ಕರಿತಾ ಇದೀಯಾ? ನೋಡಪ್ಪ, ತನ್ನ ಕರುಳನ್ನೇ ನಿನಗೆ ಹಾರವಾಗಿಸಿ ರಕ್ತದಲ್ಲೇ ಅಭಿಷೇಕ ಮಾಡಿ ಗರ್ಭದಲ್ಲೇ ನಿನ್ನ ಗುಡಿ ಕಟ್ಟಿ ಸಾಕಿ ಬೆಳೆಸಿದ ತಾಯಿ ಕಣೋಳು ತಾಯಿ. ಅಂತ ತಾಯಿಗೆ ನಾಯಿ ಅಂತ ಕರಿತಾ ಇದೆಯಾ? ನೋಡು, ಇವತ್ತು ನೀವು ಉಸಿರಾಡ್ತಾ ಇದೆಯಲ್ಲ, ಉಸಿರಿನ ಪ್ರತಿಯೊಂದು ಕಣವು ಕೂಡ ಈ ನನ್ನ ದೇವತೆ, ಈ ನನ್ನ ಮನದ ದೇವತೆ, ಈ ದೇವತೆ ಕೊಟ್ಟ ಭಿಕ್ಷೆ ಕಣೋ, ಭಿಕ್ಷೆ. ಸುಮತಿ, ನಾವು ತಪ್ಪು ಮಾಡಿಬಿಟ್ಟು ಸುಮತಿ. ಇಂಥ ಪಾಪಿ ಹುಟ್ಟಿದ ಕ್ಷಣವೇ ಇವು ನನ್ನ ಹುಟ್ಟಿದಾಗಲೇ ಕತ್ತು ಹೆಚ್ಚಿ ಕೊಂದು ಬಿಟ್ಟಿದ್ದೇವೆ. ಇವತ್ತಿಗೆ ನಮಗೆ ಇಂಥ ಪರಿಸ್ಥಿತಿ ಬರ್ತಾ ಇಲ್ಲ ಕಡೆ, ಬರ್ತಾ ಇಲ್ಲ. ಅಷ್ಟಲ್ದೇ ದೊಡ್ಡವರೊಂದು ಮಾತು ಹೇಳಿದಾಳೇನ್ರಿ, ಮೊತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳ ಮರೆಯೋದು ಈ ಲೋಕದ ರೂಢಿ ಐತ್ರಿ. ಅಂದ್ರ ಏನ್ರಿ ನಿಮ್ಮ ಮಾತಿನ ಅರ್ಥ? ಏನರ್ಥ? ನಾಡ ಕಾರಣ ಅಂತೀರೇನು? ನಾ ನಿಮಗ
ಮೊದಲ ಬಡ್ಕೊಂಡಿ ನನ್ನ ಬೆನ್ನ ಹತ್ತಿ ಬರಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ ನನ್ನ ಮಾತನ್ನ ನೀವೆಲ್ಲಿ ಕೇಳ್ತೀರಾ? ನಿಮ್ಮತ್ತ ಗಂಡಸರು ಇದಿಷ್ಟು ಹೆತ್ತವರು ಗುಲಾಮರಾಗಿ ಬಿದ್ದಿರ್ತೀರ. ಸುಮ್ಮನೆ ಅವ್ರು ಹೇಳಿದಂಗ ಅವ್ರು ತೋರಿಸಿದವ್ರನ್ನ ಮದುವೆ ಮಾಡ್ಕೊಂಡು ಮನೆಯಾಗ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ನಮ್ಮತ್ತ ಅಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನ ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ನೋಡಮ್ಮ, ನೀನು ಯಾರು ಏನು ಎಂತ ಅಂತ ನಮಗೆ ಒಂದು ಗೊತ್ತಿಲ್ಲ. ಮಗ ಮಾಡಿದ ತಪ್ಪಿಗೆ ಈ ರೀತಿ ಮಾತಾಡ್ತಾ ಇದೀವಿ ಅಷ್ಟೇ. ನೋಡಮ್ಮ, ಎಲ್ಲ ತಂದೆ ತಾಯಿಗಳು ನಮ್ಮ ಮಕ್ಕಳು ಹೀಗೆ ಇರಬೇಕು, ಹೀಗೆ ಬೆಳಿಬೇಕು ಅಂತ ಅಂತರಾಳದಲ್ಲಿ ಆಸೆ ಆಕಾಂಕ್ಷೆಗಳ ಕನಸಿನ ಗೂಡನ್ನು ಕಟ್ಟಿಕೊಂಡಿರ್ತಾರಮ್ಮ, ಕಟ್ಟಿಕೊಂಡಿರ್ತಾರೆ. ಆದರೆ ಇವತ್ತಿನ ದಿನ ನನ್ನ ಆಸೆ ಆಕಾಂಕ್ಷೆಗಳ ಕನಸಿನ ಗೂಡು ನೊಚ್ಚು 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 ನೂರಾಗೋಯ್ತಮ್ಮ. ನನ್ನ ಬಾಳು ನೊಚ್ಚು ನೂರಾಗಿ ಹೋಯ್ತು. ಯಾಕ್ರಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ರೀ? ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದ್ರೆ ನೀರು ಬರಬಾರ್ದು. ನಿಮ್ಮ ಕಣ್ಣಲ್ಲಿ ಏನಿಗಿದ್ರು ನಮ್ಮ ದೇಶದ ಮೇಲೆ ದಂಡೆತ್ತಿ ಬರ್ತಾ ಇರೋ ಶತ್ರುಗಳನ್ನ ಸದೆ ಬಡಿಯೋ ಸೇಡಿನ ಕಿಡಿ ಕಾಣ್ಬೇಕೇ ವಿನಃ ಮಣ್ಣಲ್ಲಿ ಕರಗಿ ನೀರಾಗೋ ನೀರಲ್ಲ ರೀ, ನೀರಲ್ಲ ರೀ. ನಿಮ್ಮ ಕಣ್ಣಿದ್ದ ಒಂದೇ ಒಂದು ದೊಡ್ಡ ಕಣ್ಣೀರು ಭೂಮಿ ತಾಯಿ ಮೇಲೆ ಬಿದ್ರೆ ಅವಳು ನಂದ್ಕೊಂತಾಳ್ರಿ. ಸುಮತಿ, ನಮ್ಮ ಆಸೆ ಆಕಾಂಕ್ಷೆಗಳ ಕನಸಿನ ಗೂಡು ಇಷ್ಟು ಬೇಗನೆ ಒಡೆದು ಹೋಗ್ತದಂತ ಗೊತ್ತಿರಲಿಲ್ಲ ನನಗೆ. ನೋಡು, ಇಂಥ ಮಗನ ಹಡದ ತಪ್ಪಿಗೆ ನಾವು ಪಡಬಾರ್ದು ಪಡಬೇಕು. ನನ್ನ ಭಾರತ ದೇಶದಲ್ಲಿ ಯಾವನೋ ಒಬ್ಬ ದುಷ್ಕರ್ಮಿ ಒಳನುಗ್ಗಿದ್ದೆ ಆದರೆ ಅವನನ್ನ ಕ್ಷಣಾರ್ಧದಲ್ಲಿ ಸುಟ್ಟು ಬಿಸಾಕ್ಬಿಡ್ತಾ ಇದ್ದೆ. ಆದರೆ ಇವತ್ತು ನಾನು ಕಟ್ಟಿದ ಸಂಸಾರ ಎಂಬ ಗುಬ್ಬಿಗೂಡು, ಆ ಗುಬ್ಬಿಗೂಡಿನಲ್ಲಿ ಇಂಥ ಗೆದ್ದಲು ಹುಳ ಮರಿ ಹೊಟ್ಟಿ ಬಿಟ್ಟಿದೆ ಕಣೆ, ಹುಟ್ಟಿ ಬಿಟ್ಟದೆ. ಏನು ಮಾಡಲಿ ಹೇಳು ಸುಮತಿ, ಏನು ಮಾಡಲಿ? ಮತ್ತೇನು ಮಾಡೋದೈತಿ? ಕಟ್ಟಿದ ಗೂಡನ್ನೇ ಹೊಡಿತು ಗೆದ್ದಲು ಹುಳು ಮತ್ತೊಂದು ಗೂಡನ್ನೇ ಕಟ್ಟುತ್ತೆ ವಿನಃ ಗೂಡು ಹೋಯಿತಲ್ಲ ಅಂತ ಸತ್ತು ಹೋಗಂಗಿಲ್ರಿ, ಸತ್ತು ಹೋಗಂಗಿಲ್ಲ. ನೋಡ್ರಿ, ನಾನು ಈ ಮನೆಯಲ್ಲಿರೋದು ಇವರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನನ್ನ ತವರ ಮನೆ ಕಳಿಸ್ ಬರ್ತೀರೋ ಅಥವಾ ನಾನೇ ಹೋಗ್ಬೇಕು? ನಿಲ್ಲು ಶರ್ಮಿಳಾ, ನಿಲ್ಲು. ಈ ಹಾಳಾದ ಮನೆಯಲ್ಲಿ ನಿನಗಿರೋಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಇಲ್ಲಿ ಇರೋದಿಲ್ಲ. ಪ್ರಪಂಚ ತುಂಬಾ ವಿಶಾಲವಾಗಿದೆ. ನಾವಿಬ್ರು ಪ್ರೀತಿಸಿ ಮದುವೆಯಾಗಿ ಬಂದಿರೋದು ಇಷ್ಟು ಸ್ಟಾಲ್ ಕಾಣುತ್ತೆ. ನಡೆ ಹೋಗೋಣ. ನಿಂತ್ಕೊಳ್ಳಪ್ಪ ಮಹೇಂದ್ರ, ನಿಂತ್ಕೋ. ಏನೆಂದೆ ನೀನು? ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದರೂ ದೂರ, ಬಹು ದೂರ ಹೋಗಿ ಬದುಕೊಂಡಂತ ಹೇಳ್ತಾ ಇದೆಯಲ್ಲ. ನಿಜ ಕಣೋ, ನಿಜ. ಹಕ್ಕಿ ರೆಕ್ಕೆ ಬಲಿತ ಮೇಲೆ ತನ್ನ ಗೂಡನ್ನು ಬಿಟ್ಟು ಹೋಗುವುದು ಸಹಜ ಕಣೋ. ಆದರೆ ನೀನಿದೆಯಲ್ಲ, ನೀನು ಹಕ್ಕಿನೂ ಅಲ್ಲ, ಪಕ್ಷಿನೂ ಅಲ್ಲ, ಕೆಟ್ಟ ಮೃಗನೂ ಅಲ್ಲ ಕಣೋ. ನಮ್ಮಿಬ್ಬರ ಕರುಳಿನ ಕುಡಿ ಕಣೋ ನೀನು, ಕುಡಿ. ಏನಿದೆ ನೀನು ನನ್ನ ಮನೆಗೆ, ದೇವಾಲಯದಂತೆ ಇರುವ ಈ ನನ್ನ ಮನೆಗೆ ಹಾಳಾದ ಮನೆ ಅಂತ ಕರೆದಿಯಲ್ಲ. ನೋಡಪ್ಪ, ನೀನು ಕೈ ಮುಗಿದು ಕೇಳ್ಕೊತೀನಿ, ದೇವಾಲಯದಂತೆ ಇರುವ ಈ ನನ್ನ ಮನೆಗೆ ಹಾಳಾದ ಮನೆ ಅಂತ ಮಾತ್ರ ಹೇಳಬೇಡಪ್ಪ, ಹೇಳಬೇಡ. ನೋಡಪ್ಪ, ಒಂದೇ ಒಂದು ಸಾರಿ ನೆನ್ಪು ಮಾಡ್ಕೊರು. ಈ ಮನೆ ನಿನ್ನ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಿದ ಮನೆ ಕಣೋ. ನೀನು ಚಿಕ್ಕವನಿದ್ದಾಗ ತೊಟ್ಟಿಲಲ್ಲಿ ತೂಗಿ ಸುಖ ನಿದ್ರೆ ಮಾಡಿಸಿದ ಮನೆ ಕಣೋ ಇದು. ನೋಡು ಮಹೇಂದ್ರ, ನೀನು ಚಿಕ್ಕವನಿದ್ದಾಗ ಚಂದ್ರಿನ ಬೆಳದಿಂಗಳಲ್ಲಿ ಪುಟ್ಟ ಪುಟ್ಟ ಹೆಚ್ಚಿ ಹಾಕುತ್ತಾ ನಡೆದಾಡೋ ಕಲಿದ ಮನೆ ಕಣಪ್ಪ ಇದು. ಮಗ, ಇನ್ನೊಂದು ಸಾರಿ ನನ್ನ ಮನೆಗೆ ನಿನ್ನ ಹಾಳಾದ ಮನೆ ಅಂತ ಮಾತ್ರ ಕರಿಬೇಡಪ್ಪ, ಹಾಳಾದ ಮನೆ ಅಂತ ಮಾತ್ರ ಕರಿಬೇಡ. ನಮ್ಮಿಬ್ಬರ ಈ ಮಾತಿನಿಂದ ನಿನಗೆ ನೋವಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಪ್ಪ.
ನೋಡು, ನೀನು ನನ್ನ ಮಗನ ಕೈ ಹಿಡಿದುಕೊಂಡು ಬಂದಿದ್ಯಾ ಅಂದರೆ ನನ್ನ ಮನೆ ಸೊಸೆ ಅಂತ ನಾನು ಹೃದಯ ಪೂರ್ವಕವಾಗಿ ಒಪ್ಕೊಂಡು ಬಿಡ್ತೀನಮ್ಮ. ನೋಡು ಮಹೇಂದ್ರ, ನೀನು ಸೊಸೆ ಅಂದ್ರು ನೀನೇ, ಮಗಳಂದ್ರು ನೀನೇ. ನನ್ನ ಮಗನ ಕೈ ಹಿಡಿದ ನೀನು ನನ್ನ ಮನೆ ಬೆಳಗುವ ನಂದಾದೀಪವಾಗಬೇಕಮ್ಮ, ನಂದಾದೀಪವಾಗಬೇಕು. ನೀನು ಕೂಡ ಅಷ್ಟೇಪ್ಪ. ಈ ಮೇಜರ್ ಸೂರ್ಯನಿಗೆ ಯಾವುದೇ ಘನತೆ ಗೌರವಕ್ಕೆ ಧಕ್ಕೆ ಬಾರದಂತೆ ನೋಡ್ಕೊಂಡು ಹೋಗಬೇಕು. ಹಾಂ, ನಡೆಯಪ್ಪ, ನಿನ್ನ ಹೆಂಡತಿನ ಕರ್ಕೊಂಡು ಒಳಗಡೆ ನಡೆಯಪ್ಪ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ನಿಮ್ಮ ಆಸೆಯಂತೆ ನಿಮ್ಮ ಮಗನ ಬೆಳೆಸೋದಕ್ಕೆ ನನ್ನ ಕೈಲಾಗಲಿಲ್ಲ ಅಂದರೆ ಆಗಲಿಲ್ಲ. ಬಂದಿರೋ ಸೊಸೆ ಮನೆ ಬೆಳಗ್ತಾಳೋ ಅಥವಾ ದೇವರೇ ಬಲ್ಲ. ಸುಮತಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಸುಮತಿ? ಯಾವ ಕರ್ಮದ ಫಲವೋ ಏನೋ ಗೊತ್ತಿಲ್ಲ. ಇಂಥ ಕೆಟ್ಟ ಮಗನನ್ನ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿಸಿ ಬಿಟ್ಟಿದ್ದಾನೆ ಆ ದೇವರು. ಈಗ ಅವನಿಗೆ ತಿದ್ದಿ ಬುದ್ಧಿ ಹೇಳಲು ಅವನು ಚಿಕ್ಕ ಮಗು ಅಲ್ಲ ಕಣೆ, ಬೆಳೆದು ಹೆಮ್ಮರವಾಗಿದ್ದಾನೆ. ಆ ಹೆಮ್ಮರ ಇವತ್ತು ನೆರಳನ್ನು ಆಶಿಸಿ ಬಂದವರಿಗೆ ಯಾರಿಗೂ ನೆರಳನ್ನು ಕೊಡದು, ಹಸಿವು ಹಸಿವು ಅಂತ ಬಂದವರಿಗೆ ಒಂದೇ ಒಂದು ಹಣ್ಣು ಕೊಡದು ಸುಮತಿ. ಈ ಮರ ಬರಡು ಭೂಮಿಯಲ್ಲಿ ಬೆಳೆದು ನಿಂತ ಈ ಹೆಮ್ಮರ ಕಣೆ, ಹೆಮ್ಮರ. ಸುಮತಿ, ಆ ದೇವರು ಕೊಟ್ಟ ವಾಹನದಲ್ಲಿ ನಾನು ನೀನು ಕೇವಲ ಪ್ರವಾಸಿಗರಷ್ಟೇ. ಆ ದೇವರು ಎಲ್ಲಿ ಇಳಿಸ್ತಾನೆ ಅಲ್ಲಿ ಇಳ್ಕೊಂಡು ಹೋಗ್ತಾ ಇರಬೇಕು. ನಡಿ, ಆ ತಾಯಿ ಓಂಕಾರೇಶ್ವರಿ ಏನ್ ಮಾಡ್ತಾಳೆ ಅಲ್ಲಿ. ನಿಲ್ಲು. ರಿಟೈರ್ಡ್ ಆಗಿ ಬರುವಾಗ ದುಡ್ಡು ಬಂದಿರ್ಬೇಕಲ್ವಾ? ಅಲ್ಲ, ನಿಮ್ಮಪ್ಪ ಬರೋದು ಇವಾಗ ತಾನೇ ಬಂದಿದ್ದಾರೆ. ಸ್ವಲ್ಪ ಸ್ನಾನ ಮಾಡಿ ವಿಶ್ರಾಂತಿ ಎದುರು ಪಡೀಲಿ, ಆಮೇಲೆ ಮಾತಾಡಿದ್ರೆ ಆಗಲ್ವೇನೋ? ಸುಮತಿ, ಕೇಳಲಿ ಮಗ, ಕೇಳಪ್ಪ. ಏನು ಕೇಳ್ಬೇಕಂತ ಅನ್ಕೊಂಡಿದೆಯಲ್ಲ ಎಲ್ಲವನ್ನು ಕೇಳಿಬಿಡು. ಎಷ್ಟು ದುಡ್ಡು ಬಂದಿದೆ ಅಂತ ಕೇಳ್ತಾ ಇದ್ದೀನಿ ಮಗ. 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಈ ನಿನ್ನ ತಂದೆಗೆ ಸರ್ಕಾರ ಕೊಟ್ಟಂತ ಹಣ 51 ಲಕ್ಷ ರೂಪಾಯಿಪ್ಪ, 51 ಲಕ್ಷ ರೂಪಾಯಿ. ಆ ದುಡ್ಡು ನನಗೆ ಬೇಕು. ಅಷ್ಟೊಂದು ದುಡ್ಡು ನಿನಗೆ ಬೇಕಾ ಮಗ? ಯಾಕೆ ಬೇಕಂತ ಏನಾದರೂ ಕೇಳಬಹುದೇನೋ? ನನ್ನ ಗೆಳೆಯನೊಂದಿಗೆ ಪಾರ್ಟ್ನರ್ಶಿಪ್ ಮೇಲೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆ ದುಡ್ಡು ತರ್ತೀನಿ ಅಂತ ಅವ್ನು ಮಾತು ಕೊಟ್ಟು ಬಂದೀನಿ. ಇಂದ ಆ ದುಡ್ಡು ನನ್ನ ಅಕೌಂಟಿಗೆ ಸೇರ್ಬೇಕಷ್ಟೇ. ಏನೋ ಅಷ್ಟೊಂದು ದುಡ್ಡು ಈ ಕ್ಷಣದಲ್ಲೇ ನಿನಗೆ ಬೇಕಾ? ಅಡ್ಡಿ ಇಲ್ಲ ಕಂದ, ಅಡ್ಡಿ ಇಲ್ಲ. ನೋಡಪ್ಪ, ಬಿಸಿಲು ಮಳೆ ಬಿರುಗಾಳಿ ಚಳಿ ಏನಿದೆ, ದುಡಿದು ತಂದ ಹಣ ಯಾರಿಗೋಸ್ಕರ ಕಂದ? ನಿನಗೋಸ್ಕರ. ಒಂದೇ ಒಂದು ದಿನ ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳದೆ ಸರ್ಕಾರ ಕೊಟ್ಟಂತ ಈ ಮಿಲಿಟರಿ ಡ್ರೆಸ್ಸನ್ನೇ ಹಾಕಿಕೊಂಡು ಜೀವನ ಮಾಡಿ ಉಳಿಸಿ ಗಳಿಸಿದ ಹಣ ಯಾರಿಗೋಸ್ಕರ ಕಂದ? ನಿನಗೋಸ್ಕರ. ಬಾಯಿ ಚಪಲಕ್ಕೋಸ್ಕರ ಯಾವುದೇ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡದೆ ಸರ್ಕಾರ ಕೊಟ್ಟಂತ ಅನ್ನ ಸಾರು ತಿಂದು ಉಳಿಸಿ ಗಳಿಸಿದ ಹಣ ಯಾರಿಗೋಸ್ಕರ ಕಂದ? ನಿನಗೋಸ್ಕರ. ನಾನು ನನ್ನ ಹೆಂಡತಿ ಒಂದೇ ಒಂದು ದಿನ ಗುಡಿ ಗುಂಡಾರವನ್ನು ಸುತ್ತದೆ ಉಳಿಸಿ ಗಳಿಸಿದನ ಯಾರಿಗೋಸ್ಕರ ಕಂದ? ನಿನಗೋಸ್ಕರ. ಸರ್ಕಾರ ನಮಗೆ ಅಂತ ವರ್ಷಕ್ಕೆ 3 ತಿಂಗಳು ರಜೆ ಕೊಡ್ತಾರೆ. ಆ ರಜೆಯನ್ನು ಕೂಡ ಸರ್ಕಾರಕ್ಕೆ ಮರಳಿ ಮಾರಿ ಅಲ್ಲಿಯೇ ದುಡಿದು ಉಳಿಸಿ ಗಳಿಸಿದ ಹಣ ಯಾರಿಗೋಸ್ಕರ ಕಂದ? ನಿನಗೋಸ್ಕರ. ನೋಡಪ್ಪ, ಹಾಂ ತಗೋ, ಇದರಲ್ಲಿ ನಿನ್ನ ಅಕೌಂಟ್ ನಂಬರ್ ಹಾಕು, ಈಗಲೇ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ.
ಈ ನಿನ್ನ ತಂದೆ ದುಡಿದು ತಂದ 51 ಲಕ್ಷ ರೂಪಾಯಿ ಹಣ ಈಗ ನಿನ್ನ ಅಕೌಂಟ್ ಸೇರಾಯ್ತಪ್ಪ. ಮಗ, ಒಂದೇ ಒಂದು ಮಾತು ನಡೆಸ್ಕೊಡ್ತೀಯ? ದುಡ್ಡು ಬಂದಿದೆ ಅಂತ ಅಡ್ಡ ದಾರಿ ಹಿಡಿಯದೆ ಈ ನಿನ್ನ ತಂದೆಯ ಘನತೆ ಗೌರವಕ್ಕೆ ಯಾವುದೇ ಧಕ್ಕೆ ಬಾರದಂತೆ ನಿನ್ನ ಗೆಳೆಯನೊಂದಿಗೆ ಒಂದು ಒಳ್ಳೆ ಬಿಸ್ನೆಸ್ ಮಾಡಪ್ಪ. ಆ ನಿನ್ನ ಬಿಸ್ನೆಸ್ ನ್ಯಾಯ ನೀತಿ ನಿಷ್ಠೆಯಿಂದ ಇರಬೇಕಪ್ಪ. ನೀನು ಮೇಜರ್ ಸೂರ್ಯನ ಮಗ ಕಣೋ, ಮೇಜರ್ ಸೂರ್ಯನ ಮಗ. ಮಗ, ನಾನು ಹೇಳ್ತಾ ಇರೋದು ನಿನಗೆ ಅರ್ಥವಾಯ್ತೇನು? ದುಡ್ಡು ಕೊಟ್ರಲ್ಲ ಅಷ್ಟ್ ಸಾಕು. ಅವ್ರನ್ನ ಹೇಗೆ ಯೂಸ್ ಮಾಡ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಗುಡ್ ಬೈ. ಅಲ್ಲ ರೀ, ಇರೋ ಹಣನೆಲ್ಲ ಅವನಿಗೆ ಕೊಟ್ಬಿಟ್ರಲ್ಲ, ಮುಂದೆ ನಮ್ಮ ಜೀವನದ ಗತಿ ಹೇಗಿರಿ? ಸುಮತಿ, ದೊಡ್ಡವ್ರೊಂದು ಮಾತು ಹೇಳ್ಯಾರ, ಹೆತ್ತವರಿಗೆ ಹೆಗ್ಗನ ಮುತ್ತಂತ. ಸುಮತಿ, ನಮ್ಮ ಮಗನಿಗಿಂತ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದೆಯೇನೆ? ನಾನು ತಂದ 51 ಲಕ್ಷ ರೂಪಾಯಿ ಹಣ ಕೊಟ್ಟರೆ ಏನಾಯ್ತು? ಸರ್ಕಾರ ನಮ್ಮಿಬ್ಬರ ಜೀವನೋಪಾಯಕ್ಕೋಸ್ಕರ ಪೆನ್ಷನ್ ಪಗಾರ ಅಂತ ನನಗೆ ತಿಂಗಳ ಹಣ ಕೊಡ್ತಾರೆ. ನಿನ್ನನ್ನು ಆ ಹಣದಿಂದ ಸಾಕ್ತೀನಿ ಚಿನ್ನ. ಒಂದು ವೇಳೆ ಆ ಹಣಕ್ಕೂ ಒಂದು ದಿನ ಹೊತ್ತು ಬಂದಿದೆ ಆದರೆ ಈ ನಿನ್ನ ಗಂಡನ ತೋಳಿನಲ್ಲಿ ತಾಯಿ ಓಂಕಾರೇಶ್ವರಿ ಸಾಕಷ್ಟು ಶಕ್ತಿ ಕೊಟ್ಟಿದ್ದಾಳೆ. ಎಲ್ಲಿಯಾದರೂ ದುಡಿದು ಸಾಕ್ತೀನಿ ಬಾ ಚಿನ್ನ ನಿನ್ನನ್ನು.